ಕನ್ನಡ ಮಾಧ್ಯಮದಲ್ಲಿ ಓದ್ದವ್ರಿಗೆ ನೀವು ಅಲ್ಲಿ ಕೆಲಸ ಕೊಡಬೇಕು ಹಾಗೆ ಅಂತ. ಇದುವರೆಗೂ ಬರೀ ಮೊಬೈಲ್ ಕಂಪ್ನಿಗಳು ಮಾತ್ರ ಅಲ್ಲ, ಅಮೆಝಾನ್ ಅಂತ ಬಹುರಾಷ್ಟ್ರೀಯ ಸಂಸ್ಥೆ ಕೂಡ ಸಾಫ್ಟ್ವೇರನ್ನು ಬಳಸ್ತಾ ಇದೆ ತನ್ನ ಕಾಲ್ ಸೆಂಟರಲ್ಲಿ. ಮತ್ತು ನನಗೆ ತಿಳಿದಿರೋ ಮಟ್ಟಿಗೆ ಸುಮಾರು 4,500 ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಲ್ಲಿ ಈ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಸಿಕ್ಕಿದೆ. ಅಂದರೆ ಕನ್ನಡವನ್ನು ನಾವು ಮಾಹಿತಿ ತಂತ್ರಜ್ಞಾನದಲ್ಲಿ ತಂದಾಗ ಅದರ ಉಪಯೋಗವನ್ನು ಮಾಡಿಕೊಡೋದು ಮೇಡಮ್ ಅವರು ಹೇಳಿದಾಗೆ ಭಾಳ ಅಗತ್ಯ ಇದೆ. ಅದರ ಜೊತೆಯಲ್ಲಿ ಉದ್ಯೋಗ ಸೃಷ್ಟಿಗೂ ನಾವು ನೆರವಾಗ್ಬೋದು. ಯಾಕಂದರೆ ನಾವು ಈ ಕಾಲ್ ಸೆಂಟರ್ಗಳಿಗೆ ಕರೆ ಮಾಡಿದ್ರೆ ನಾವು ಕನ್ನಡದಲ್ಲೇ ಮಾತಾಡಿದ್ರೆ ಕನ್ನಡದಲ್ಲೇ ಹೆಚ್ಚು ಕರೆಗಳು ಬರುತ್ತೆ ಅಂತ ಹೇಳಿ ಅವರು ಇನ್ನೂ ಹೆಚ್ಚು ಜನಕ್ಕೆ ಕೆಲಸ ಕೊಡ್ತಾರೆ. 4,500 ಭಾಳ ಕಡಿಮೆ ನನ್ನ ಪ್ರಕಾರ. ಅದು 45,000 ಮಾಡ್ಬೋದು ಅಥವಾ 4 ಲಕ್ಷ ಮಾಡ್ಬೋದು, ಅದು ನಮ್ಮ ಕೈಯಲ್ಲಿದೆ, ಅಂದರೆ ಕನ್ನಡಿಗರ ಕೈಯಲ್ಲಿದೆ. ಆದರೆ ನಾವು ಕಾಲ್ ಸೆಂಟರ್ ಕರೆ ಮಾಡಿದಾಗ್ಲೂ ಕನ್ನಡದಲ್ಲೇ ಆಯ್ಕೆ ಇದೆ ಅಂತ ಗೊತ್ತಿದ್ದು ಕೂಡ ನಾವು ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಕರೆ ಬರ್ತಾ ಇಲ್ಲ ಹಾಗೆ ಅಂತ ತಿಳ್ಕೊಂಡು ಆ 4,500 ನಾಳೆ 45ಕ್ಕೂ ಇಳಿಬೋದು. ಸೊ ಯಾವುದು ಅನ್ನೋದು ನಾವೇ ತೀರ್ಮಾನ ಮಾಡಬೇಕಾಗತ್ತೆ. ಇದೇ ರೀತಿ ಅಮೆಝಾನ್ ತಾವೆಲ್ಲ ನೋಡಿರ್ತೀರ ವೆಬ್ಸೈಟನ್ನು, ಆ್ಯಪನ್ನು, ಅಲ್ಲಿ ಕೂಡ ಕನ್ನಡ ತರೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಅನೇಕ ಕೆಲಸಗಳು ನಡೀತಿದೆ. ಅಂದರೆ ಇದು ಒಂದು ಇಲ್ಲಿ ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ಇದು ಯಾವುದೇ ಸರ್ಕಾರದ ಅಥವಾ ಸಂಘ ಸಂಸ್ಥೆಯ ಆರ್ಥಿಕ ನೆರವನ್ನು ಪಡ್ಕೊಂಡು ಮಾಡಿದಂಥ ಕೆಲಸ ಅಲ್ಲ. ನಾನು ಒಬ್ಬ ಭಾರತೀಯ ಮತ್ತು ಜೊತೆಯಲ್ಲಿ ಮುಖ್ಯವಾಗಿ ಒಬ್ಬ ಕನ್ನಡಿಗ, ನಾಡು ನುಡಿಯ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಂದ್ಕೊಂಡು ನಾನು ಮಾಡ್ತಾ ಇರೋದಷ್ಟೇ. ಯಾವುದೇ ಒಂದು ಸರ್ಕಾರ ಸಂಸ್ಥೆಯಿಂದ ನಾನು ಈ ಯಾವುದೇ ಒಂದು ಕೆಲಸಕ್ಕೋಸ್ಕರ ₹1 ಕೂಡ ನಾನು ತಗೊಂಡಿಲ್ಲ. ತಗೊಂಡು ಮಾಡಿದವರು ಇದ್ದಾರೆ, ಅದು ಬೇರೆ ವಿಷಯ. ಆದರೆ ನಾನು ಮಾಡಿದ್ದನ್ನು ಮಾತ್ರ ನಾನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಕೆಲಸ ಆಗ್ತಾ ಇದೆ. ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಯಾಕೆ ಆಚರಿಸ್ತೇವೆ ಅಂತ ಮೇಡಮ್ ಅವರು ಆಗಲೇ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದು ಪೋಖ್ರಾನ್ನಲ್ಲಿ ನಾವು ಪರಮಾಣು ಬಾಂಬ್ ಸ್ಫೋಟ ಮಾಡಿದ ನಂತರ ಪ್ರಾಯಶಃ ಪರಮಾಣು ಬಾಂಬ್ ಹೊಂದಿರುವಂಥ 6ನೇ ದೇಶ, ಅಂದರೆ ವಿಶ್ವದಲ್ಲಿ 6ನೇ ದೇಶ ನಮ್ದಾಯಿತು. ಇದು ಒಂದು 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 ಮೈಲ್ ಸ್ಟೋನ್ ಅಂತ ನಾವು ಕರೆಯೋದಾದರೆ, ಜೊತೆಯಲ್ಲಿ ಕೂಡ ನಾವು ಸಾಕಷ್ಟು ಕ್ಷೇತ್ರಗಳಲ್ಲಿ, ನಮ್ಮ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಸಾಕಷ್ಟು ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಕೆಲಸ ಮಾಡ್ತಿದ್ದಾರೆ. ಅವರನ್ನು ಒಂದು ಗುರುತಿಸಿ ಅವರನ್ನು ಗೌರವಿಸುವಂಥ ಒಂದು ದಿನ ಕೂಡ ಇದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಕೂಡ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಸೊ ಒಂದು ಕೋಇನ್ಸಿಡೆನ್ಸ್ ಅಂತ ಇದೆ, ಎರಡೂ ಒಟ್ಟಿಗೆ ಬಂದಿದೆ ಈ ನನ್ನ ಟಾಕ್ನಲ್ಲಿ. ಸೊ ವಸ್ತು ಸಂಗ್ರಹಾಲಯ ಅಂದ ತಕ್ಷಣ ನಾವು ಒಂದು ಕಟ್ಟಡದಲ್ಲಿರುವಂಥ ವಸ್ತು ಸಂಗ್ರಹಾಲಯವನ್ನು ನೋಡಿರ್ತೇವೆ ಅಥವಾ ಬಯಲು ವಸ್ತು ಸಂಗ್ರಹಾಲಯವನ್ನು ನೋಡಿರ್ತೇವೆ. ಡಿಜಿಟಲ್ ತಂತ್ರಜ್ಞಾನ ಬಳಸ್ಕೊಂಡು ಕೂಡ ಭಾರತದಲ್ಲಿ ವಸ್ತು ಸಂಗ್ರಹಗಳಿಗಿದೆ. ಅದನ್ನು ನಿಮ್ಮ ಕೂತಲ್ಲೇ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ನೀವು ನೋಡ್ಬೋದು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕೆಲವು ವಿಷಯ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ಈ ಒಂದು ನಿಮ್ಮ ಒಡನೆ ಒಂದು ಸಂವಾದದ ಉದ್ದೇಶ ಇಷ್ಟೇನೆ. ತಂತ್ರಜ್ಞಾನ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ತಂತ್ರಜ್ಞಾನವನ್ನು ನಾವು ಹೇಗೆ ಬಳಸ್ಕೊಳ್ತೇವೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ಬೇರೆಯವ್ರಿಗೆ ಹೇಗೆ ತಲುಪಿಸ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟೋ ಜನ ಒಂದು ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲದೆ ಭಾಳ ಬೇಗ ಅದರ ಬಗ್ಗೆ ಒಂದು ಒಪಿನಿಯನ್ ಬೆಳೆಸ್ಕೊಂಡ್ಬಿಡ್ತಾರೆ. ತಂತ್ರಜ್ಞಾನದಿಂದ ಎಲ್ಲ ವಿನಾಶ ಆಗುತ್ತೆ, ಇದು ಬೇಡವೇ ಬೇಡ, ಏನು ಬಳಸಲೇಬೇಡಿ ಅಂತ ಹೇಳಿ. ಅದು ಅವರ ಅಭಿಪ್ರಾಯ ಮಾತ್ರ. ಆದರೆ ಒಬ್ಬ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಯಾಗಿ ನಾನು ಹೇಳೋದಿಷ್ಟೇನೆ, ತಂತ್ರಜ್ಞಾನ ಸದುಪಯೋಗ ಆಗೋ ರೀತಿಯಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಕೆಲವರು ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡೇ ಇರ್ತಾರೆ. ಯಾರೋ ದುರುಪಯೋಗ ಮಾಡ್ಕೊತಾರೆ ಅಂದ ತಕ್ಷಣ ನಾವು ಬಳಸಲೇಬಾರದು ಅಂತ ತೀರ್ಮಾನ ಮಾಡೋದು ಪ್ರಾಯಶಃ ಸೂಕ್ತ ಆಗಲ್ಲ. ಬಳಸಿ, ಆದರೆ ಸುರಕ್ಷಿತವಾಗಿ ಬಳಸಿ ಅಂತ. ಸೊ ಕೆಲವೊಂದು ಸ್ಲೈಡ್ಸ್ ನಾನು ಮಾಡಿದ್ದೀನಿ, ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೇನಾದ್ರು ಪ್ರಶ್ನೆಗಳಿದ್ರೆ ಪ್ರಾಯಶಃ ಈ ಪ್ರೆಸೆಂಟೇಷನ್ ನಂತರ ಅದರ ಬಗ್ಗೆ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಸೊ ಇದು ನಮ್ಮಾಗಲೇ ಮಾತಾಡಿದ್ವಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆ ಅಂತ ಹೇಳಿ.
ಈ ವರ್ಷದ ಒಂದು ಥೀಮ್ ಅಂತ ಏನು ಕೊಟ್ಟಿದ್ದಾರೆ, ಸ್ಕೂಲ್ ಟು ಟಾಟಾ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್ ಅಂತ ಹೇಳಿ. ಅಂದರೆ ಶಾಲಾ ಮಕ್ಕಳಿಂದನೇ ನಾವು ಒಂದು ವಿಜ್ಞಾನದ ಆಸಕ್ತಿಯನ್ನು ಉಂಟು ಮಾಡಬೇಕು, ಅನ್ವೇಷಣೆ ಆವಿಷ್ಕಾರಗಳು ಹೇಗೆ ಮಾಡಬೇಕು ಅಂತ ಅವ್ರಿಗೆ ಹೇಳಿಕೊಡ್ಬೇಕು. ಪ್ರಾಯಶಃ ಅವರು ನಮ್ಮ ಮುಂದಿನ ನವೋದ್ಯಮಗಳು ಆಗಬಹುದು ಅನ್ನೋ ಒಂದು ಆಶಯದಿಂದ ಈ ವರ್ಷ ಒಂದು ಥೀಮನ್ನು ಇಟ್ಕೊಂಡಿದ್ದಾರೆ. ಇದ್ರ ಪೂರಕವಾಗಿ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಸೊ ನನಗೆ ಭಾಳ ಸಂತೋಷ ಆಗಿದ್ದು, ಕನ್ನಡ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಒಂದು ಪೂರಕವಾದ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿ. ಆ, ನಾವು ಈ ದಿನದ ಹೊರತಾಗಿ ಕೂಡ ಶಾಲಾ ಮಕ್ಕಳಿಗೆ ನಾವು ಹೊಸ ತಂತ್ರಜ್ಞಾನಗಳನ್ನ ಹೇಳ್ಕೊಡ್ಲಿಕ್ಕೆ ನಾವು ಅಟಲ್ ಇನೋವೇಷನ್ ಮಿಷನ್ ಅನ್ನೋ ಒಂದು ರಾಷ್ಟ್ರೀಯ ಯೋಜನೆಯಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ಸುಮಾರು 1 ಲಕ್ಷ ಜನ ಮಕ್ಕಳಿಗೆ ನಾವು ದೇಶಾದ್ಯಂತ ಉಚಿತವಾಗಿ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದು ಪ್ರಾಯಶಃ ಒಂದು ಹೊಸ ರೀತಿಯ ಯೋಜನೆ. ಅದು ಸುಮಾರು ಒಂದು 8ರಿಂದ 9 ವಾರಗಳ ಆನ್ಲೈನ್ ತರಬೇತಿ ಇರುತ್ತೆ, ಉಚಿತವಾಗಿರುತ್ತೆ. ಸಾಕಷ್ಟು ಜನ ಮಕ್ಕಳು ಅದನ್ನು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಮತ್ತು ಆ ಮಕ್ಕಳಿಗೆ ಪ್ರೋತ್ಸಾಹವಾಗಿ ಈ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಕೂಡ ಸಿಗುತ್ತೆ, ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಕೂಡ. ಸೊ ಸಾಕಷ್ಟು ಸಂವಹನ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಕನ್ನಡವನ್ನೇ ತರುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲಿ ಕರ್ನಾಟಕದ ಶಾಲೆಯ ಮಕ್ಕಳಿಗೆ ಹೇಳ್ಕೊಡೋ ಅವಕಾಶ ಬಂದಿದೆ ಅಲ್ಲಿ ಕನ್ನಡವನ್ನೇ ನಾನು ಬಳಸ್ತಾ ಇದ್ದೇನೆ. ಏನು ಹೇಳ್ಕೊಡ್ತೀವಿ ಅಂದರೆ ಸುಮಾರು ಒಂದು 40 ಡಿಜಿಟಲ್ ಸ್ಕಿಲ್ಸನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಒಂದು ಉದಾಹರಣೆಗೆ ಒಂದು ವೆಬ್ಸೈಟ್ ಮಾಡೋದು ಹೇಗೆ ಅನ್ನೋದ್ರಿಂದ 3D ಪ್ರಿಂಟಿಂಗ್ ಮಾಡೋದು ಹೇಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು, IoT ಏನು, ಎಲ್ಲವೂ ಮಕ್ಕಳೇ ಮಾಡ್ತಾರೆ. ಅವ್ರಿಗೆ ಒಂದು ತಂತ್ರಜ್ಞಾನ ಬಗ್ಗೆ ಆಸಕ್ತಿ ಬರಲಿ, ಅದನ್ನು ಅವರು ತಮ್ಮ ಒಂದು ಆಯ್ಕೆಯಾದಂಥ ಕ್ಷೇತ್ರ ಅಥವಾ ವಿಷಯದಲ್ಲಿ ಆ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿ ಹಾಗೆ ಅಂತ ಹೇಳಿ ಈ ಯೋಜನೆ ಇರೋದು. ಯಾರೇ ಟೀಚರ್ ಹೇಳಿ ಮಾಡಿಸೋದಿಲ್ಲ, ಟೀಚರ್ ಏನಾದರೂ ಸಪೋರ್ಟಿವ್ ಆಗಿರ್ತಾರೆ. ಸೊ ನಾನು ಕಳೆದ ಬಾರಿ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಈ ಗಂಗಾವತಿ ಹತ್ತಿರದ ಒಂದು ಏನು ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಬರೋ ಹಾಗೆ ಮಾಡಿದ್ವಿ. ಅವರು ಬಂದು ಅವರು ಮಾಡಿದಂಥ ಒಂದು ಸ್ಮಾರ್ಟ್ ಗ್ಲೌಸ್ ಅನ್ನೋ ಒಂದು ಆವಿಷ್ಕಾರವನ್ನು ಅಲ್ಲಿ ಎಲ್ಲರ ಮುಂದೆ ಪ್ರದರ್ಶನ ಮಾಡಿದ್ರು. ನಮಗೆಲ್ಲ ಭಾಳ ಸಂತೋಷ ಏನು ಅಂತಂದರೆ, ಆ ಒಂದು ಪುಟ್ಟ ಊರಿನ ಬಾಲಕಿಯರು ಆ ವರ್ಷದ ಅಂದರೆ ಕಳೆದ ವರ್ಷದ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಿದ್ರು ಅಂತ ಹೇಳಿ. ಸೊ ಅದರ ನಂತರ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸಿದ್ದಾರೆ ಮತ್ತು ಅವರ ಒಂದು ಸಾಧನೆಯನ್ನು ನೋಡಿ ಹೆಚ್ಚು ಜನ ಆ ಶಾಲೆಯನ್ನು ಸೇರಲಿಕ್ಕೆ ಇಷ್ಟಪಡ್ತಿದ್ದಾರೆ ಹಾಗೆ ಅಂತ ಆ ಶಾಲೆಯ ಪ್ರಾಂಶುಪಾಲರು ನಿನ್ನೆ ಕರೆ ಮಾಡಿ ಹೇಳಿದ್ರು. ಇದು ಒಂಥರ ಭಾಳ ಒಂದು ಸಂತೋಷ ಆಗುತ್ತೆ. ಒಂದು ಮಗು ಯಶಸ್ವಿ ಆಗೋದನ್ನು ನೋಡಿ ಇನ್ನೂ ಮುಂದಿನ ಜಾಸ್ತಿ ಜನ ಮಕ್ಕಳು ಅದು ಆ ಶಾಲೆಗೆ ಸೇರ್ಕೊತಾರೆ, ಕಲಿಬೇಕಂತಾರೆ, ಮುಂದೆ ಬರಬೇಕಂತಾರೆ ಅನ್ನೋದು ಒಂದು ರೀತಿಯಾದ ಒಂದು ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ಸೊ ಇವತ್ತು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಅಂತ ಕೂಡ ಹೇಳಿದೆ. ನಾವೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೇನೆ ಇಲ್ಲಿ ಮೇಲ್ಗಡೆ, indiaculture.government.in ಅಂತ. ನೀವು ಈ ವೆಬ್ಸೈಟಲ್ಲಿ ಹೋದರೆ ನಮ್ಮ ದೇಶದಲ್ಲಿ ಎಷ್ಟು ಮ್ಯೂಸಿಯಂಗಳನ್ನು ನೀವು ವರ್ಚುವಲಾಗೆ ನೋಡ್ಬೋದು, ಅಂದರೆ ಆನ್ಲೈನಾಗಲೇ ನೀವು ನೋಡ್ಬೋದು. ಇಲ್ಲಿ ತೋರಿಸಿರೋದು ನಮ್ಮ ರಾಷ್ಟ್ರೀಯ ಮ್ಯೂಸಿಯಂ, ನ್ಯಾಷನಲ್ ಮ್ಯೂಸಿಯಂ ನ್ಯೂ ಡೆಲ್ಲಿನಲ್ಲಿರೋದು. ಇದರಾದ ಹಾಗೆ ನೀವು ಸಾಲಾರ್ಜಂಗ್ ಮ್ಯೂಸಿಯಮನ್ನು ನೋಡ್ಬೋದು, ಬೆಂಗಳೂರಲ್ಲಿರೋ ಮ್ಯೂಸಿಯಂಗಳನ್ನ ನೋಡ್ಬೋದು, ಬೇರೆ ಬೇರೆ ಮ್ಯೂಸಿಯಂಗಳನ್ನ ಕೂಡ ತಾವು ಎಲ್ಲಿದ್ದೀರಿ ಅಲ್ಲಿಂದನೇ ಕೂತ್ಕೊಂಡು ನೋಡ್ಬೋದು. ಸೊ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ಇಲ್ಲೂ ಕೂಡ ತಂತ್ರಜ್ಞಾನದ ಬಳಕೆ ಆಗುತ್ತೆ. ಬರೀ ಒಂದು ವಿಡಿಯೋ ಕ್ಯಾಮ್ರಾ ಹಾಕಿ ಲೈವ್ ತೋರಿಸ್ತಾ ಇಲ್ಲ, ಇಲ್ಲಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸ್ಕೊಂಡಿದ್ದಾರೆ. ಉದಾಹರಣೆಗೆ ವರ್ಚುವಲ್ ರಿಯಾಲಿಟಿ ಅಂತ ನಾವು ಕರಿತೇವೆ, ಆ ವರ್ಚುವಲ್ ರಿಯಾಲಿಟಿನ ಕೂಡ ಇಲ್ಲಿ ಬಳಸ್ಕೊಂಡಿರ್ತಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ, ಮತ್ತು ವಿಡಿಯೋ ಸ್ಟ್ರೀಮಿಂಗ್ ಅಥವಾ ಬೇರೆ ಯಾವುದೇ ಒಂದು ಪೂರಕವಾದ ತಂತ್ರಜ್ಞಾನದಲ್ಲಿ ಬಳಸ್ಕೊಂಡಿರ್ತಾರೆ. ಇದು ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಿದ್ದೀವಿ. ಆದರೆ ಬೇರೆ ದೇಶದಲ್ಲಿ ಈಗಾಗಲೇ ಇದು ಲಭ್ಯ ಕೂಡ ಇದೆ. ಅಮೆರಿಕ ಅಥವಾ ಯುರೋಪ್ನಲ್ಲಿರೋ ಕೆಲವು ಪ್ರಮುಖ ಮ್ಯೂಸಿಯಂಗಳಲ್ಲಿ ಈ ಒಂದು ರೀತಿಯಾದಂಥ ವರ್ಚುವಲ್ ಮ್ಯೂಸಿಯಮನ್ನು ಮಾಡಿದ್ದಾರೆ. ಇಲ್ಲಿ 2 ಆಯ್ಕೆ ಇದೆ ನಿಮಗೆ. ಒಂದು, ಈಗಾಗಲೇ ಇರುವಂಥ ವಸ್ತು ಸಂಗ್ರಹಾಲಯವನ್ನು ಈ ರೀತಿಯಾಗಿ ಆನ್ಲೈನಲ್ಲಿ ವರ್ಚುವಲ್ ಮ್ಯೂಸಿಯಂ ಆಗಿ ತೋರಿಸ್ಬೋದು, ಅಥವಾ ವಸ್ತು ಸಂಗ್ರಹಾಲಯವೇ ಇಲ್ಲ ಆದರೂ ಕೂಡ ನಾವು
ಒಂದು ವರ್ಚುವಲ್ ಮ್ಯೂಸಿಯಂ ಕ್ರಿಯೇಟ್ ಮಾಡ್ತೀವಿ ಅಂದರೂ ಕೂಡ ನೀವು ಮಾಡ್ಬೋದು. ನನಗೆ ತಿಳಿದ ಮಟ್ಟಿಗೆ ಆ, ಕನ್ನಡ ವಿಶ್ವವಿದ್ಯಾಲಯದ ಸುತ್ತಮುತ್ತನೇ ಸಾಕಷ್ಟು ಐತಿಹಾಸಿಕ ಮತ್ತು ಭಾಳಷ್ಟು ಪುರಾತನ ಸ್ಥಳಗಳಿದ್ದಾವೆ. ಅವುಗಳನ್ನ ಕೂಡ ಜನಕ್ಕೆ ಪರಿಚಯ ಮಾಡಿಕೊಡೋದಕ್ಕೆ ಪ್ರಾಯಶಃ ನಿಮ್ಮ ವಿಶ್ವವಿದ್ಯಾಲಯದಲ್ಲಿರುವಂಥ ಸ್ಟುಡಿಯೋ ಮತ್ತು ಸೌಲಭ್ಯಗಳನ್ನು ನೀವು ಬಳಸ್ಕೊಂಡು ಆನ್ಲೈನಲ್ಲಿ ಇದನ್ನು ಪ್ರಚಾರ ಮಾಡ್ಬೋದು. ಅದರಿಂದ ಆಸಕ್ತಿ ಇರೋ ಸಂಶೋಧಕರು ನಿಮ್ಮ ವಿಶ್ವವಿದ್ಯಾಲಯದ ಜೊತೆ ಸೇರಿಕೊಂಡು ಹೆಚ್ಚಿನ ಸಂಶೋಧನೆ ಮಾಡಲಿಕ್ಕೂ ಆಗುತ್ತೆ, ಅಥವಾ ಬೇರೆ ವಿದೇಶಿ ವಿಶ್ವವಿದ್ಯಾಲಯಗಳು ಕೂಡ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡಲಿಕ್ಕೆ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ತಾವು ಯೋಚನೆ ಮಾಡ್ಬೋದು. ಇದು ಒಂದು. ಸೊ ಈ ವರ್ಷದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಯ ಥೀಮ್ ಏನಪ್ಪ ಅಂತಂದರೆ ಮ್ಯೂಸಿಯಮ್ಸ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ. ಶಿಕ್ಷಣ ಮತ್ತು ಸಂಶೋಧನೆಗಾಗಿ ಮ್ಯೂಸಿಯಂಗಳು ಹೇಗೆ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸ್ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನ ವಿಶ್ವಾದ್ಯಂತ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಬಟ್ ಬೇರೆ ಬೇರೆ ದೇಶಗಳಲ್ಲಂತೂ ಇದು ಆಗಲೇ ಆರಂಭ ಆಗಿದೆ, ನಡೀತಾ ಇದೆ, ಇವತ್ತಿನಿಂದ ಆರಂಭ ಆಗಿದೆ. ಸೊ ಇದು ಒಂದು ರೀತಿಯದು. ಮತ್ತೊಂದು ವಿಷಯ ತಂತ್ರಜ್ಞಾನ ಅಂತ ನಾವು ಮಾತಾಡಿದಾಗ ಇದು ಪ್ರಾಯಶಃ ಹೆಚ್ಚು ದಿನ ಗೊತ್ತಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇಬ್ಬರು ವೈದ್ಯರು, ಡಾಕ್ಟರ್ ಶೇಷಾಚಲಂ ಮತ್ತು ಡಾಕ್ಟರ್ ಗೊರೂರ್ ಅಂತ, ಇದು ಆಗಿದ್ದು ಸ್ವತಂತ್ರ ಪೂರ್ವ ಕಾಲದಲ್ಲಿ. ಈಗಿನ ಏನು ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಿನಲ್ಲಿದೆ, ಅಲ್ಲಿ ಡಾಕ್ಟರ್ ಶೇಷಾಚಲಂ ಅವರು ಕೆಲಸ ಮಾಡ್ತಾ ಇದ್ರು. ಅವರ ಸಹೋದ್ಯೋಗಿ ಡಾಕ್ಟರ್ ಗೊರೂರ್ ಅವರು. ಇವರು ಒಂದು ಆರ್ಟರಿ ಅನ್ನೋದನ್ನು ಕಂಡುಹಿಡಿತಾರೆ. ಇದು ಅಪೆಂಡಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಶೋಧನೆ ಇದು. ಇವರು ಮಾಡಿದಂಥ ಒಂದು ಕೆಲಸವನ್ನು ಗೌರವಿಸಿ ಈ ಆರ್ಟರಿಗೆ ಕೂಡ ಶೇಷಾಚಲಂ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಆರ್ಟರಿ ಆಫ್ ಶೇಷಾಚಲಂ ಅಂತಲೇ ಅದನ್ನು ಕರೀತಾರೆ. ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಮ್ಮ ಇಡೀ ಜಗತ್ತಿನಲ್ಲಿ ಸುಮಾರು 800 ಕೋಟಿ ಜನ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಒಬ್ಬ ಕನ್ನಡಿಗ ಇದ್ದಾರೆ, ಅಂದರೆ ಒಬ್ಬ ಆರ್ಟರಿ ಆಫ್ ಶೇಷಾಚಲಂ ಇದೆ ಅನ್ನೋದಾಗ ಎಷ್ಟು ಅಭಿಮಾನದ ವಿಷಯ ಅಂತ ಅನಿಸುತ್ತೆ. ಸೊ ಎಷ್ಟೋ ನಮ್ಮ ಕನ್ನಡಿಗರು ಮತ್ತು ಭಾರತೀಯರ ಕೊಡುಗೆ ತುಂಬ ಇದೆ ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ. ವಿಶೇಷವಾಗಿ ಮಹಿಳೆಯರ ಕೊಡುಗೆನೂ ಇದೆ. ಆದರೆ ಅದೇನೋ ಕಾರಣ ಗೊತ್ತಿಲ್ಲ, ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಒಂದು ಪ್ರಚಾರ ಸಿಗ್ತಾ ಇಲ್ಲ, ಅಥವಾ ಈಗಿನ ಪೀಳಿಗೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಪ್ರಾಯಶಃ ಅದು ಬದಲಾಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಇನ್ನು ತಂತ್ರಜ್ಞಾನ ಅಂದಾಗ ನಾವು AI ಅಥವಾ ಮತ್ತು ಯಾವುದೇ ಒಂದು ಹೊಸ ತಂತ್ರಜ್ಞಾನ ಅಂದ ತಕ್ಷಣ ಇದು ಏನೋ ಒಂಥರ ಕಂಪ್ಯೂಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು, ಅಥವಾ ಇದರಿಂದ ನಮಗೇನೋ ಯಾವ ರೀತಿಯೂ ಪ್ರಯೋಜನ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಗಳಿದೆ. ಇದರಲ್ಲಿ ನೀವು ನೋಡೋದಾದರೆ ಇದು ಇಸ್ರೇಲ್ ಮರುಭೂಮಿನಲ್ಲಿ ಸಿಕ್ಕಂಥ ಒಂದು ಮಡಕೆಯ ಚೂರು. ಇದು ಮಡಕೆಯ ಒಳಭಾಗ ಇದೆ ಆ್ಯಕ್ಚುಲಾಗಿ. ಆ ಒಂದು ಮಡಕೆಯ ಚೂರು ಅದು ಪ್ರಾಯಶಃ ಕ್ರಿಸ್ತಪೂರ್ವ ಕಾಲದ ಮಡಕೆಯ ಚೂರು ಹಾಗೆ ಅಂತ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಇದನ್ನು ನಾವು ಇಮೇಜ್ ಪ್ರೊಸೆಸಿಂಗ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಯಾವುದು ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದಂಥ ಇಮೇಜ್ ಪ್ರೊಸೆಸಿಂಗ್ ಇದು. ಸೊ ಇಲ್ಲಿ ಏನು ಬಂದಿದೆ ಅಂತಂದರೆ, ಇದು ಹಿಂದಿನ ಚಿತ್ರದಲ್ಲಿ ನಿಮಗೆ ಕಾಣೋದು ಆ ಮಡಕೆಯ ಚೂರು, ಮುಂದಿನ ಚಿತ್ರದಲ್ಲಿ ನಿಮಗೆ ಕಾಣೋದು ಇದರಲ್ಲಿ ಏನೋ ಲಿಪಿ ಇದೆ ಅಂತ ಹೇಳಿ. ಆ ಒಂದು ಭಾಷೆ, ಆಗ ಬಳಸ್ತಿದ್ದಂಥ ಒಂದು ಭಾಷೆಯ ಲಿಪಿ ಏನಿದೆ ಅಂತ ಇದ್ರ ಮೇಲೆ ಬರುತ್ತೆ. ಇದ್ರ ಮುಂದಿನ ಭಾಗದಲ್ಲಿ ನಿಮ್ಗೆ ಬರೋದು ಟೆಕ್ಸ್ಟ್ ಅಂದಾಗ ಆ ಲಿಪಿ ಅಷ್ಟೇ ಕಾಣುತ್ತೆ. ಈ ಬ್ಯಾಕ್ಗ್ರೌಂಡು, ಆ ಮಡಕೆ ಚೂರು ಅಥವಾ ಅದರ ಕಲರ್ ಆಗಲಿ ಯಾವುದು ಬರೋದಿಲ್ಲ. ಈ ಲಿಪಿಯನ್ನು ನೀವು ಪ್ರೋಸೆಸ್ ಮಾಡಿದ್ರೆ ಇದರಲ್ಲಿರೋ ಮಾಹಿತಿ ಸಿಗುತ್ತೆ. ಅಂದರೆ ನಾವು ಯಾವುದೇ ಒಂದು ಶಿಲಾಶಾಸನ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅಂದಾಗ ಈ ರೀತಿಯಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ತಂತ್ರಜ್ಞಾನದ ಬಳಕೆಯನ್ನು ಮಾಡ್ಕೋಬೋದು. ಮೇಡಮ್ ಅವರು ಪರಿಚಯ ಮಾಡ್ತಾ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಈ ಕೋಲ್ಡ್ ಸ್ಕ್ಯಾನಿಂಗ್ ತಂತ್ರಜ್ಞಾನ ಅಭಿವೃದ್ಧಿ ಮಾಡಿದ್ರು ಅಂತ. ಹೌದು, ಅದು ನಮ್ಮ ಭಾರತದಲ್ಲಿ, ಅದು ವಿಶೇಷವಾಗಿ ಕನ್ನಡದಲ್ಲಿ ಅದು ಮೊದಲು ಬಳಕೆ ಆಗಬೇಕು ಅಂತ ನನ್ನ ಆಸೆ ಇತ್ತು. ಆದರೆ 2 ವರ್ಷ ಬೆಂಗಳೂರಿನ ವಿಧಾನಸೌಧ ಮೇಲೆ ಕೆಳಗೆ ಓಡಾಡಿದ್ದಾಯಿತು ಹೊರತಾಗಿ ಅದನ್ನು ಬಳಕೆ ಮಾಡೋ ಧೈರ್ಯ, ಆಗಿನ ಮನಸ್ಸು ಅನ್ಬೇಕು, ಧೈರ್ಯ ಅನ್ನೋಕ್ಕಿಂತ ಮನಸ್ಸು ಅಥವಾ ಇಚ್ಛಾಶಕ್ತಿ ಆಗಿನ ಸರ್ಕಾರ ತೋರಿಸ್ಲಿಲ್ಲ. ವಿಧಾನಸೌಧದಲ್ಲಿ ಎಷ್ಟು ಬಾಗಿಲುಗಳಿವೆ, ಎಷ್ಟು ಮೆಟ್ಲುಗಳಿವೆ ಅಂತ ಒಂದಿಷ್ಟು
ಅರಿವಾಯಿತು ಅನ್ನೋದು ಅಷ್ಟೇ ಬಿಟ್ಟರೆ ತಂತ್ರಜ್ಞಾನ ಅಂತೂ ಬಳಕೆ ಆಗಲಿಲ್ಲ. ಆದರೆ ಆ ತಂತ್ರಜ್ಞಾನ ವ್ಯರ್ಥ ಆಗಲಿಲ್ಲ. ಆ ತಂತ್ರಜ್ಞಾನವನ್ನು ಬೇರೆ ಬೇರೆ ದೇಶದವರು ಬಳಸ್ತಾ ಇದ್ದಾರೆ. ಈಗ ಇಲ್ಲಿ ನಾನು ತೋರಿಸಿರುವ ಸ್ಲೈಡ್ನಲ್ಲಿ ಏನು ಮಾಹಿತಿ ಹೊರಗಡೆ ಬಂದಿದೆ, ಇದು ಕೂಡ ಕೋಲ್ಡ್ ಸ್ಕ್ಯಾನಿಂಗ್ ತಂತ್ರಜ್ಞಾನ ಆಧಾರಿತ AI ಇಂದನೇ ಬಳಕೆಯಾಗಿರೋದು. ಮೇ ಬಿ ಮುಂದೆ ಯಾವತ್ತೋ ಒಂದು ದಿನ ನಮ್ಮ ಕರ್ನಾಟಕ ಸರ್ಕಾರದವರು ಇಸ್ರೇಲ್ನಿಂದ ಇದನ್ನು ಖರೀದಿ ಮಾಡಿ ಇದನ್ನು ಬಳಸೋದಕ್ಕೆ ಮುಂದಾಗ್ಬೋದು. ನೋಡೋಣ, ಅಂಥ ಕಾಲನೂ ಬರ್ಬೋದು ಅಂತ. ಸೊ ಅಂದರೆ ತಂತ್ರಜ್ಞಾನ ಬರೀ ಒಂದು ವಿಷಯಕ್ಕೆ ಅಂತಲ್ಲ, ಇದು ಎಲ್ಲರ ಕ್ಷೇತ್ರದಲ್ಲಿ ಇವತ್ತು ಬಳಸ್ಕೋಬೋದಾಗಿದೆ. ಇದನ್ನ ನಾವು ಹೇಗೆ ಬಳಸ್ಕೊಂತೀವಿ ಅನ್ನೋದು ನಮಗೆ ಬೇಕು. ಒಂದು ಹೆದರಿಕೆ ಬೇಡ, ಇದೇನೋ ತುಂಬ ಕಾಂಪ್ಲಿಕೇಟೆಡ್ ಇದೆ, ಇದು ಕಲೀಲಿಕ್ಕಾಗಲ್ಲ, ತುಂಬ ಇನ್ವೆಸ್ಟ್ಮೆಂಟ್ ಬೇಕು ಹಾಗೆ ಅಂತ. ಸಾಕಷ್ಟು ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳು ಲಭ್ಯ ಇದೆ. ನಿಮಗೆ ಏನು ಬೇಕು ಅನ್ನೋದು ನಿಮಗೆ ಸ್ಪಷ್ಟತೆ ಇದ್ದರೆ ಅದಕ್ಕೆ ಪೂರಕವಾದ ತಂತ್ರಜ್ಞಾನ ಅಥವಾ ತಂತ್ರಾಂಶ ಹುಡುಕೋದು ಏನೋ ಕಷ್ಟದ ಕೆಲಸ ಆಗೋದಿಲ್ಲ. ಸ್ಪಷ್ಟತೆ ಏನು ಅಂದರೆ ನಾವು ಏನಕ್ಕೆ ಬೇಕು, ಏನೋ ಸುಮ್ಮನೆ ಎಕ್ಸ್ಪರಿಮೆಂಟ್ ಮಾಡ್ತೀವಿ, ಅದರಿಂದ ಏನೋ ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಮಾಡೋದ್ರಿಂದ ಹೆಚ್ಚು ಲಾಭ ಆಗಲ್ಲ. ಅದನ್ನು ಏನಾದ್ರು ಒಂದು ಸರಿಯಾದ ರೀತಿಯಲ್ಲಿ ಬಳಸ್ಕೊತೀವಿ ಅನ್ನೋದಾದರೆ ಭಾಳ ಮಿನಿಮಮ್ ಕಾಸ್ಟ್ನಲ್ಲೇ ನೀವು ಸಾಕಷ್ಟು ಕೆಲಸವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇದು ಎರಡನೇದಾಗಿ ಎಷ್ಟೋ ಜನ ಕೇಳ್ತಾರೆ, ಈ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಇದೆಲ್ಲ ಏನು ಉಪಯೋಗ ಹಾಗೆ ಅಂತ. ಇದು ಹಂಪಿಯ ಸುತ್ತಮುತ್ತ ಇರುವಂಥ ಕೆಲವೊಂದು ಉದಾಹರಣೆಗಳನ್ನ ನಾನು ತಗೊಂಡಿದ್ದೇನೆ. ಇಲ್ಲಿ ನಾವು ಏನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಇದು ಆ್ಯಕ್ಚುಲಿ ಆರ್ಟಿಸ್ಟಿಕ್ ಡ್ರಾಯಿಂಗು ಬಟ್ ಮೇಡ್ ಟು ಸ್ಕೇಲ್ ಅಂತ. ಇದೇ ರೀತಿಯ ಮಾಡೆಲ್ ಅಂದರೆ ಇಲ್ಲಿ ಏನು ಬಂದಿದೆಯಲ್ಲ, ಈ ಭಾಗದಲ್ಲಿ ನಿಮಗೆ ಏನು ಕಾಣುತ್ತೆ ಕೊನೆಯ ಚಿತ್ರ, ಇಲ್ಲಿ ಇದನ್ನ ನೀವು 3 ಡೈಮೆನ್ಷನ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ನಾಗಲೇ ವರ್ಚುವಲ್ ಮ್ಯೂಸಿಯಂ ಬಗ್ಗೆ ಹೇಳಿದೆ, ಅದೇ ರೀತಿಯಾಗಿ ವರ್ಚುವಲ್ ಹಂಪಿ ಅಂತ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಕೆಲವರು ಮಾಡಿದ್ದಾರೆ. ಸೊ ಅವಾಗ ಪೂರ್ಣ ಹಂಪಿ ಹೇಗಿತ್ತು, ಆ ವೈಭವದ ಕಾಲದಲ್ಲಿ ಹೇಗಿತ್ತು ಅಂತ ಒಬ್ಬ ಪ್ರವಾಸಿಗರು ಅಥವಾ ಅಧ್ಯಯನ ಆಸಕ್ತರು ಆ ವರ್ಚುವಲ್ ಹಂಪಿಯ ಟೂರ್ ಮುಖಾಂತರ ಅಥವಾ ಅಲ್ಲಿನ ಸ್ಥಳಗಳನ್ನ ಪರಿಚಯ ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೋದು. ಇಂಥ ಕೆಲಸ ಕೂಡ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇದೆಲ್ಲವೂ ಟೆಕ್ನಿಕಲ್ ಆಗಿ ಆದವರೇ ಮಾಡಬೇಕು ಅಂತಿಲ್ಲ. ಟೆಕ್ನಾಲಜಿ ಯಾವಾಗಲೂ ತಿಳ್ಕೊಳ್ಳಿ, ಟೆಕ್ನಾಲಜಿ ಬರೋದು ಕೊನೆಯಲ್ಲಿ. ನಿಮ್ಮ ಅಗತ್ಯ ಏನು ಮತ್ತು ನಿಮ್ಮ ಕ್ಷೇತ್ರ ಏನು ಅಂತ ನೀವು ತೀರ್ಮಾನ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಎಲ್ಲ ಭಾಷೆಯಲ್ಲೂ ಲಭ್ಯ ಇದೆ. ಕನ್ನಡದಲ್ಲೂ ಇದೆಲ್ಲ ಲಭ್ಯ ಆಗಲಿ ಅಂತ ಸಾಕಷ್ಟು ಜನ ಪ್ರಯತ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳು ನೋಡೋಣ, ಸರ್ಕಾರನೂ ಏನಾದ್ರು ಒಂದು ಕನ್ನಡದಲ್ಲಿ ತಂತ್ರಾಂಶ ಮಾಡೋರಿಗೆ ಇದುವರೆಗಂತೂ ಏನೂ ಮಾಡಿಲ್ಲ, ಯಾವ ರೀತಿ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ. ಆದ್ರೆ ಮುಂದೆ ಏನಾದ್ರು ಕೊಟ್ಟರೆ ಪ್ರಾಯಶಃ ಇನ್ನೂ ಹೆಚ್ಚಿನ ಕೆಲಸ ಕನ್ನಡದ ತಂತ್ರಜ್ಞರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸೊ ಈ ರೀತಿಯಾಗಿ ಕೂಡ ನೀವು ತಂತ್ರಜ್ಞಾನವನ್ನು ಬಳಸ್ಕೋಬೋದು. ಇದು 3D ಮಾಡಲಿಂಗು ಇಲ್ಲಿ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ನೀವು ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ AR ಆ್ಯಂಡ್ VR ಅಂತ ಹೇಳಿ ಕರಿತೇವೆ, ಇವುಗಳನ್ನ ನೀವು ಕೂಡ ಇಲ್ಲಿ ಬಳಸ್ಕೋಬೋದು. ಇದೇ ಉದಾಹರಣೆಗಳು ಇಲ್ಲಿ. ನಾವು ಸಾಮಾನ್ಯವಾಗಿ ಕಲ್ಲಿನ ರಥ ಅಂದಾಗ ಇದನ್ನು ನೋಡ್ತೇವೆ. ಪ್ರಾಯಶಃ ಅದು ಮೊದಲು ಹೀಗಿತ್ತು ಅಂತ ಹೇಳಿ ಈ ಆರ್ಕಿಟೆಕ್ಚರಲ್ ಡ್ರಾಯಿಂಗನ್ನ ಇಟ್ಕೊಂಡು ನಿರೂಪಿಸಿದಂಥ ಒಂದು ಕಲ್ಲಿನ ರಥ ಈ ರೀತಿ ಆಗುತ್ತೆ. ಸೊ ಇದರಲ್ಲಿ ಎಲ್ಲವೂ ಬರುತ್ತೆ ನೋಡಿ, ಆಗಿನ ಒಂದು ಶಿಲ್ಪಶಾಸ್ತ್ರನೂ ಬರುತ್ತೆ, ಇತಿಹಾಸ ಬರುತ್ತೆ, ಮತ್ತು ಜೊತೆಯಲ್ಲಿ ತಂತ್ರಜ್ಞಾನನೂ ಸೇರ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಯಾಕಂದರೆ ಎಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಉದಾಹರಣೆಗೆ ನಿಮ್ಮ ವಿಶ್ವವಿದ್ಯಾಲಯ ಹತ್ತಿರ ಇರುವಂಥ ಮೊರೇರಾ ಬೆಟ್ಟನ ಇದುವರೆಗೂ ಯಾಕೋ ಯುನೆಸ್ಕೋ ಸಂರಕ್ಷಿತ ಪಟ್ಟಿಗೆ ಸೇರಿಸ್ಲಿಕ್ಕೆ ಆಗ್ತಿಲ್ಲ. ಅದು ಏನು ಸಮಸ್ಯೆ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಯಾವ್ಯಾವುದೋ ನಂತರದ ಸ್ಥಳಗಳು ಸೇರ್ಕೊತಿದ್ದೇವೆ ಹೊರತಾಗಿ ಇದು ಸೇರ್ತಾ ಇಲ್ಲ. ಅದು ಸಂರಕ್ಷಣೆ ಇಲ್ಲದೆ ಎಷ್ಟು ದಿನ ಇವುಗಳೆಲ್ಲ ಉಳಿಯುತ್ತೆ ಗೊತ್ತಿಲ್ಲ. ಬಟ್ ಇನ್ನೂ ಹೆಚ್ಚಿನ ಆಸಕ್ತಿ ಜನಕ್ಕೆ ಅರ್ಥ ಆಗಬೇಕು ಅಂತಂದರೆ ಈ ರೀತಿಯ ತಂತ್ರಜ್ಞಾನವನ್ನು ಖಂಡಿತವಾಗಿ ಬಳಸ್ಕೋಬೋದು. ಪ್ರವಾಸೋದ್ಯಮ ಇಲಾಖೆಯವರು ಬಳಸ್ಕೋಬೋದು, ಇಲ್ಲ ಅಂತಂದರೆ ವಿಶ್ವವಿದ್ಯಾಲಯಗಳಾದರೂ ಖಂಡಿತ ಇದನ್ನ ಬಳಸ್ಕೋಬೋದು ಹಾಗೆ ಅಂತ ನನ್ನ ಅಭಿಪ್ರಾಯ. ಎಲ್ಲಿವರೆಗೂ ತಂತ್ರಜ್ಞಾನ ಹೋಗಿದೆ ಅಂತಂದರೆ ನಾವು ವೈದ್ಯಕೀಯ ದಾಖಲೆಗಳಾಗಿರಲಿ, ಯಾವುದೇ ದಾಖಲೆಗಳಾಗಲಿ ಇನ್ಮೇಲೆ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಅಗತ್ಯನೇ ಇಲ್ಲ. ಈಗಾಗಲೇ ನೀವು ಡಿಜಿ ಲಾಕರ್ ಅನ್ನೋ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಆಗಲೇ ಬಳಸ್ತಾನೆ ಇರ್ತೀರಿ. ಮುಂದೆ ಏನು ಅಂತಂದರೆ ಮನುಷ್ಯನ ದೇಹದಲ್ಲೇ ಈ ದಾಖಲೆಗಳನ್ನ ಇಟ್ಕೊಂಡು ಓಡಾಡ್ಬೋದು ಅಂತ. ಅಂದರೆ ಇವೆಲ್ಲ ಒಂದು ಬಯೋಚಿಪ್ಸ್ ಅಂತ ಹೇಳಿ ಕರಿತೇವೆ. ಇದು ಯಾವುದು ಕರೆಂಟ್ನಿಂದ ವರ್ಕ್ ಆಗೋದಿಲ್ಲ, ನಮ್ಮ ದೇಹದ ಏನೋ ಚಲನೆಯಲ್ಲೇ ಇದು ಚಾರ್ಜ್ ಆಗುತ್ತೆ, ಇದರಿಂದನೇ ವರ್ಕ್ ಆಗುತ್ತೆ. ಆಪ್ರೇಷನ್ ಏನು ಬೇಕಿಲ್ಲ, ಇದು ಒಂದು ಸಣ್ಣ ಚಿಪ್ ಥರ ಇರುತ್ತೆ. ಇದು ಆ್ಯಕ್ಚುಲಿ ಭಾಳ ಮ್ಯಾಗ್ನಿಫೈಡ್ ಇಮೇಜಸ್ ಇವೆಲ್ಲ. ಸೊ ಒಂದು ಗುಂಡು ಪಿನ್ ಚುತ್ತಿದ್ರೂ
ಗೊತ್ತಾಗಷ್ಟು ನೋವು ಕೂಡ ಇದರಲ್ಲಿ ಆಗಲ್ಲ. ಬೇಕಂದ್ರೆ ಹಾಕೋಬೋದು, ಬೇಡವಾದಾಗ ತೆಗೆದಿಡ್ಬೋದು. ಇಷ್ಟು ಮಟ್ಟಿಗೆ ಹೋಗಿದೆ. ಬಟ್ ಇದರಲ್ಲಿ ಮಾಹಿತಿ ಎಷ್ಟಿಡ್ಬೋದು ಅಂತಂದರೆ ಪ್ರಾಯಶಃ ಆ, ಆ ಒಂದು ಮೆಮರಿ ಅನ್ನೋದನ್ನು ನಾನು ಸುಮ್ಮನೆ ಒಂದು ಹೋಲಿಕೆ ಮಾಡಿ ಹೇಳೋದಾದರೆ, ಒಂದು ಗ್ರಂಥಾಲಯದಲ್ಲಿ ಇರುವಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಡಿಜಿಟಲ್ ರೂಪದಲ್ಲಿ ನೀವು ಕಂಪ್ರೆಸ್ ಮಾಡಿ ಇಡ್ಬೋದು. ಅಂದರೆ ಅಷ್ಟು ಮುಂದುವರೆದಿದೆ ಟೆಕ್ನಾಲಜಿ. ನಾವು ಯಾವ ರೀತಿ ಅದನ್ನು ಬಳಸ್ಕೋಬೇಕು ಅನ್ನೋದು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದು 3D ಪ್ರಿಂಟಿಂಗ್ ಬಗ್ಗೆ ಒಂದು ಉದಾಹರಣೆ ಹಾಕಿದೆ. 3D ಪ್ರಿಂಟಿಂಗ್ ಏನು ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಂದರೆ, ಅಫ್ಕೋರ್ಸ್ ಅವರು ಹಾರ್ಟ್ ಮಾಡೋದಿಲ್ಲ, ಬಟ್ ಬೇರೆ ಬೇರೆ ಸ್ಯಾಂಪಲ್ಗಳನ್ನ ಮಾಡ್ತಾರೆ. ಇದು ಇರೋದು ಇಷ್ಟೇ, ಒಂದು 3D ಪ್ರಿಂಟರ್ ಅನ್ನೋದು ಒಂದು ಹೊಸ ಟೆಕ್ನಾಲಜಿ ಇದು. ಇದಕ್ಕೆ ಬೇಕಾದಂಥ ಮೆಟೀರಿಯಲ್ ಇದರಲ್ಲಿ ಪ್ಲಾಸ್ಟಿಕ್ ಕೂಡ ಬರುತ್ತೆ, ಅಥವಾ ಮೆಟಲಲ್ಲಿ ಕೂಡ ಮಾಡ್ಬೋದು. ಡಿಫೆನ್ಸ್ ಮತ್ತು ಸ್ಪೇಸ್, ನಮ್ಮ SRO, DRDO ಅಥವಾ ನಮ್ಮ ಆರ್ಮಿ, ಏರ್ಫೋರ್ಸ್ ಇವರು ಎಲ್ಲರಿಗೂ ಬೇಕಾದಂಥ ಬಿಡಿ ಬ್ಯಾಗ್ಗಳನ್ನು ಮೆಟಲಲ್ಲೇ ಮಾಡಿಕೊಡ್ತಾರೆ. ಇಲ್ಲ ಕೆಲವು ಈ ರೀತಿಯಾದಂಥ ವೈದ್ಯಕೀಯ ಕ್ಷೇತ್ರಕ್ಕೆ ಬೇಕಾದಂಥದ್ದನ್ನು ಕೂಡ ಈಗ 3D ಪ್ರಿಂಟರಲ್ಲೇ ಮಾಡ್ತಿದ್ದಾರೆ. ಮನೆ ಕೂಡ ಇವಾಗ 3D ಪ್ರಿಂಟರಲ್ಲೇ ಕಟ್ತಿದ್ದಾರೆ. ಅಷ್ಟು ದೊಡ್ಡ ದೊಡ್ಡ 3D ಪ್ರಿಂಟರ್ಗಳು ಬಂದಿದ್ದಾವೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಸ್ಕ್ಯಾನ್ಡ್ ಇಮೇಜಸನ್ನು. ಸೊ ಯಾವುದು ಒಂದು ರೇಡಿಯಾಲಜಿನಲ್ಲಿ ಸಿಗುವಂಥ ಇಮೇಜನ್ನು ತಗೊಂಡು ಅದಕ್ಕೆ ಪೂರಕವಾದಂಥ ಒಂದು ಹೃದಯವನ್ನು ಇಲ್ಲಿ ಪ್ರಿಂಟ್ ಮಾಡಿ ಕೊಡ್ತಿದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾದಂಥ ಯಾವುದೇ ಅಂಗಾಂಗಗಳನ್ನು ಕೂಡ ಮಾಡಿಕೊಡ್ಬೋದು. ಆದರೆ ಒಂದು ಕಾಲ್ಪನಿಕ ಉದಾಹರಣೆ ಅಂತ ಹೇಳೋದಾದರೆ, ನಾವು ಹಲ್ಲು ನೋವು ಅಂತ ಡಾಕ್ಟ್ರ್ ಹತ್ರ ಹೋದರೆ ಅವರು ಹಲ್ಲು ಕಿತ್ತೇವು, ಮತ್ತೆ ಕೆಲವು ದಿನ ನಂತರ ಬನ್ನಿ ನಾವು ಬೇರೆ ಹಲ್ಲನ್ನು ಮಾಡಿ ಅಲ್ಲಿ ಕೂಡಿಸ್ತೀವಿ ಅಂತ ಏನಾರು ಹೇಳಿದ್ರೆ, ಆ ಸಮಸ್ಯೆ ಈಗಿರೋದೇ ಇಲ್ಲ. ಅವರು ಹಲ್ಲು ಎಕ್ಸ್ರೇ ತಗೊಂಡಿರ್ತಾರೆ, ಎಕ್ಸ್ರೇನ ಈ ಮೆಷಿನ್ ಕೊಡ್ತಾರೆ. ನಾವು ಇನ್ನೂ ಅಲ್ಲಿ ಡಾಕ್ಟರ್ ಶಾಪಲ್ಲಿ ಕೂತಿರ್ಬೇಕಾದ್ರೆ ಹಲ್ಲು ರೆಡಿಯಾಗಿರುತ್ತೆ, ಅದನ್ನು ಫಿಕ್ಸ್ ಮಾಡಿ ಕೂಡ ಕಳಿಸ್ತಾರೆ. ಸೊ ಅಷ್ಟು ಮುಂದುವರೆದಿದೆ. ಅಂದರೆ ಇವತ್ತು ನಾವು ಮಾತಾಡ್ತಾ ಇರೋದು ಇದು ಯಾವುದೋ ಮುಂದೆ ಯಾವುದೋ ಒಂದು ಕಾಲದಲ್ಲಿ ಆಗಬಹುದು ಅಂತ. ತಂತ್ರಜ್ಞಾನ ಎಷ್ಟು ಬೇಗ ಬದಲಾವಣೆ ಆಗ್ತಿದೆ ಅಂತಂದರೆ, ಇದೆಲ್ಲವೂ ಪ್ರಾಯಶಃ ಭಾಳ ಬೇಗ ನಮ್ಮ ಭಾರತದಲ್ಲೂ ಕೂಡ ಅಥವಾ ನಮ್ಮ ಊರುಗಳಲ್ಲಿ ಕೂಡ ಸಾಮಾನ್ಯ ಅನ್ನೋ ಮಟ್ಟಿಗೆ ಸಿಗ್ತಾ ಹೋಗುತ್ತೆ. ಇದೇ ರೀತಿ ಇಲ್ಲಿ ನೋಡಿ, ಇವರು ಡಾಕ್ಟರ್ ಆಗಿದ್ದಾರೆ, ಬಟ್ ಅವರು ಡಾಕ್ಟರ್ ಆಗಿ ರೋಬೋಟಿಕ್ ಸರ್ಜರಿಯನ್ನೇ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದಕ್ಕೆ ಹೆಡ್ಸೆಟ್ಸ್ ಬರುತ್ತೆ. ಈ ಹೆಡ್ಸೆಟ್ಸನ್ನು ನಾವು ವರ್ಚುವಲ್ ರಿಯಾಲಿಟಿ ಅಥವಾ ಹ್ಯಾಪ್ಟಿಕ್ ಸೂಟ್ಸ್ಗೆ ಬಳಸುವಂಥ ಒಂದು ಹೆಡ್ಸೆಟ್ಸ್ ಅಂತ ಹೇಳಿ ಕರಿತೀವಿ. ಇದು ಪ್ರವಾಸೋದ್ಯಮದಲ್ಲೂ ಬಳಸ್ತಾರೆ, ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಸ್ತಾರೆ, ಸಂಶೋಧನೆಯಲ್ಲೇ ಬಳಸ್ತಾರೆ. ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ಇದೆಲ್ಲವೂ ನಮಗೆ ಮಾಡಲಿಕ್ಕೆ ಆಸಕ್ತಿ ಇದೆ, ಆದರೆ ನಮ್ಮಲ್ಲಿ ಕಂಪ್ಯೂಟರ್ಗಳಿಲ್ಲ, ಹೊಸ ರೀತಿಯ ಸರ್ವರ್ಗಳಿಲ್ಲ, ಹೊಸ ಸಾಫ್ಟ್ವೇರ್ಗಳಿಲ್ಲ, ಅದಕ್ಕೆ ಬಜೆಟ್ ಇಲ್ಲ, ಹೇಗೆ ಮಾಡೋದು ಅನ್ನೋ ಒಂದು ದೊಡ್ಡ ಸಮಸ್ಯೆ ಯಾವಾಗಲೂ ಬರುತ್ತೆ. ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತಂತ್ರಜ್ಞಾನದ ಬಗ್ಗೆ ಭಾಳ ಜನ ಬರೀತಾರೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನೆಲ್ಲ ಬೇಕು, ಒಂದು ಹಾರ್ಡ್ವೇರ್ ಆಗಲಿ, ನೆಟ್ವರ್ಕಿಂಗ್ ಆಗಲಿ, ಇನ್ನೂ ಭಾಳ ಕಡಿಮೆ ವಿಷಯದಲ್ಲಿ ಹೇಳೋದಾದರೆ ಎಷ್ಟು ಕರೆಂಟ್ ಬೇಕು ಅಂತ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅನುಭವನೇ ಇರೋದಿಲ್ಲ. ಹೀಗಾಗಿ ಒಂದು ಬರೀ ಸಾಫ್ಟ್ವೇರ್ ದೃಷ್ಟಿಯಿಂದ ಏನೋ ಒಂದಿಷ್ಟು ಬರೀತಾ ಹೋಗ್ತಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಾಮಾನ್ಯ ಕಂಪ್ಯೂಟರ್ಗಳಿಂದ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೇನಾದ್ರು GPU ಅಂತ ಹೇಳಿ ನಾವು ಕರಿತೀವಿ, ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಇವತ್ತು GPUಗಳಿಗೆ ವಿಶ್ವಾದ್ಯಂತ ಭಾಳ ಬೆಸ್ಟ್ ಬೇಡಿಕೆ ಇದೆ, ಮತ್ತು ಭಾಳ ದುಬಾರಿ ಕೂಡ. ಪ್ರತಿಯೊಂದು GPU ಲಕ್ಷಾಂತರ ರೂಪಾಯಿ ಕೊಟ್ಟು ತಗೋಬೇಕಾಗ್ತದೆ. ಸೊ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ, AI ಮೆಷಿನ್ ಅಂತ ಹೇಳಿ ಮಾಡಿದೆ. ಆ AI ಮೆಷಿನ್ನಲ್ಲಿ ಸುಮಾರು 10,000 GPUಗಳನ್ನು ಭಾರತ ಸರ್ಕಾರನೇ ಖರೀದಿ ಮಾಡುತ್ತೆ. ಅವುಗಳನ್ನ ಒಂದು ಡಾಟಾ ಸೆಂಟರ್ ಥರ ಮಾಡಿ, ಯಾವುದೇ ವಿಶ್ವವಿದ್ಯಾಲಯದ ಆಸಕ್ತ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಇವುಗಳನ್ನ ಬಳಸ್ಕೊಂಡು ಇದರ ಮೇಲೆ ತಮಗೆ ಬೇಕಾದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಾಂಶಗಳನ್ನು, ಮಾಡೆಲ್ಗಳನ್ನ ಬಳಸ್ಕೋಬೋದು. ಸೊ ಹಾರ್ಡ್ವೇರ್ ಇಲ್ಲ ಅಂತ ನಮ್ಮ ದೇಶದಲ್ಲಿ ಕೆಲಸ ನಿಲ್ಲಬಾರ್ದು ಹೀಗೆ ಅಂತ ಹೇಳಿ ಈ ಒಂದು ಯೋಜನೆನ ಕಾರ್ಯಗತಗೊಳಿಸ್ತಾ ಇದ್ದಾರೆ. ಇದರಿಂದ ಪ್ರಾಯಶಃ 3 ಜನಕ್ಕೆ ಅನುಕೂಲ ಆಗುತ್ತೆ. ಒಂದು, ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ಅನುಭವ ಸಿಕ್ಕುತ್ತೆ. ಎರಡನೇದಾಗಿ ಯಾರು ನವೋದ್ಯಮ ಪ್ರಾರಂಭ ಮಾಡೋದಾದರೆ ಅವರಿಗೆ ಬೇಕಾದಂಥ ಹಾರ್ಡ್ವೇರ್ ಸರ್ಕಾರವೇ ಒದಗಿಸ್ಕೊಡುತ್ತೆ. ಮೂರನೇದು ಅಂತಂದರೆ ವಿಶ್ವವಿದ್ಯಾಲಯಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸಂಶೋಧನಾ ಕೇಂದ್ರಗಳು ಕೂಡ ಇದನ್ನು ಬಳಸ್ಕೋಬೋದು. ಅದೇ ರೀತಿ ವೈದ್ಯಕೀಯ ಸಂಸ್ಥೆಗಳು ಕೂಡ ಬಳಸ್ಕೋಬೋದು. ಹಾಗೆ ಅಂಥೇಳಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಅಂತಲೇ ಒಂದು ರಾಷ್ಟ್ರೀಯ ಯೋಜನೆಯಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ, ಮತ್ತು ಇದನ್ನೆಲ್ಲ ಆ ಮಿಷನ್ ಅಡಿನಲ್ಲಿ ಆಗಲೇ ಕೆಲಸ ಮಾಡ್ತಾ ಇದೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ AI ಹೇಗೆ ಬಳಸ್ಕೋಬೋದು ಅನ್ನೋಕ್ಕೆ ನಾನು ಮಾಡಿದಂಥ ಒಂದು ಪ್ರಾಜೆಕ್ಟಿನ
ಒಂದು ಸಣ್ಣ ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದೇನೆ. ಇದು ನೋಡಿ, ಸಾಧಾರಣವಾಗಿ ಕ್ಯಾನ್ಸರ್ ಬಂದವರಿಗೆ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದ್ರೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಆದರೆ ಕ್ಯಾನ್ಸರ್ ವೈದ್ಯರು ಅಥವಾ ತಜ್ಞರ ಸಂಖ್ಯೆ ಬಹಳ ಕಡಿಮೆ ಇದೆ. ಹೀಗಾಗಿ ನಾವು ಮತ್ತೆ ಮತ್ತೆ ಆ, ಆಗ ವೈದ್ಯರ ಸಂಪರ್ಕ ಮಾಡೋದು ಅಥವಾ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು, ತಜ್ಞರ ಸಂಪರ್ಕ ಮಾಡೋದು ಬಹಳ ಕಷ್ಟ ಆಗತ್ತೆ. ಹೀಗಾಗಿ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಮಾಡಿದಂಥ ಪ್ರಾಜೆಕ್ಟ್ ಇದು. ಬೇರೆ ಬೇರೆ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕ್ಯಾನ್ಸರ್ ಬಗ್ಗೆ ಸುಮಾರು ಒಂದು 200 ಪುಸ್ತಕಗಳು ಮತ್ತು 300 ಪ್ರಕಟಣೆಗಳು ವಿಶ್ವಾದ್ಯಂತ ಏನು ಪ್ರಕಟ ಆಗಿದ್ದಾವೆ. ಅದನ್ನು ಯಾವುದು ಮಹತ್ವದ್ದು ಅಂತ ಗುರುತಿಸಿದ್ದಾರೆ. ಅದರಲ್ಲಿರುವ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ಸಾಫ್ಟ್ವೇರಲ್ಲಿ ಹಾಕಿದೆ. ಮತ್ತು ಈ ಸಾಫ್ಟ್ವೇರಲ್ಲಿ ಹಾಕಿರೋದ್ರಿಂದ ನಮಗೆ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನು ಉಪಯೋಗ ಅಂತಂದರೆ, ಇದರಲ್ಲಿ ಒಂದು ಷರತ್ತಿದೆ. ಕ್ಯಾನ್ಸರ್ ಅಂತ ಅವ್ರಿಗೆ ದೃಢಪಟ್ಟಿರಬೇಕು. ಆ ರೋಗಿ ಯಾರೇ ಆಗಿರಲಿ, ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಅವರು ಬಂದು ಆ ದಾಖಲೆಗಳನ್ನು ಈ ಕಂಪ್ಯೂಟರ್ ಇರೋ ಕಡೆ ಕೊಟ್ಟರೆ ಆ ದಾಖಲೆಗಳಲ್ಲಿರುವ ಮಾಹಿತಿಯನ್ನು ಅವರು ಈ ಕಂಪ್ಯೂಟರ್ನಲ್ಲಿ ಹಾಕ್ತಾರೆ. ಮತ್ತು ಇದಕ್ಕೆ ಸೆಕೆಂಡ್ ಒಪಿನಿಯನ್ ಬೇಕು ಅಂದರೆ, ಉದಾಹರಣೆಗೆ ಒಬ್ಬ ಕ್ಯಾನ್ಸರ್ ತಜ್ಞರು ಅಮೆರಿಕಾದಲ್ಲಿದ್ದಾರೆ ಅಂತಂದರೆ ನಾವು ಅಮೆರಿಕಾಗೆ ಹೋಗೋ ಅಗತ್ಯ ಇರೋದಿಲ್ಲ. ಈ ವ್ಯವಸ್ಥೆ ಮುಖಾಂತರ ಆ ತಜ್ಞರನ್ನು ತಲುಪುತ್ತೆ. ಅವರು ಆ ದಾಖಲೆಗಳನ್ನು ನೋಡಿ ತಮ್ಮ ಸೆಕೆಂಡ್ ಒಪಿನಿಯನನ್ನು ಕೊಡ್ಬೋದು. ಇದು ಏನು ಅಂತಂದರೆ, ಒಂಥರ ಅತ್ಯಾಧುನಿಕ ಹೆಲ್ತ್ ಕೇರನ್ನು ನಾವು ಒಂದು ಹಳ್ಳಿಯ ಮಟ್ಟಕ್ಕೂ ತಗೊಂಡು ಹೋಗಬೇಕು, ಅಲ್ಲಿ ಅವ್ರಿಗೆ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ. ಇದರ ಮುಂದಿನ ಹಂತ ಮೊಬೈಲ್ ಫೋನ್ ಮುಖಾಂತರನೇ ಈ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಹಾಗೆ ಅಂತ ಇತ್ತು. ಆದರೆ ನಾನು ಮಾಡಿದಾಗ ಇದು ಮೊದಲನೇ ಹಂತ. ಅಂದರೆ ಈ ವಿಶ್ವಾದ್ಯಂತ ಇರುವ ಕ್ಯಾನ್ಸರ್ ರೋಗಿಗಳನ್ನು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಲ್ಲಿ ತರಬೇಕು ಮತ್ತು ಭಾಳ ಸುಲಭ ದರದಲ್ಲಿ ಈ ಒಂದು ಸೌಲಭ್ಯ ಕೊಡಬೇಕು ಹಾಗೆ ಅಂತ ಇತ್ತು. ಇದು ಭಾರತದಲ್ಲೂ ಕೂಡ ಇದರ ಬಳಕೆಯಾಗಿದೆ. ಇದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಬಳಸ್ತಾ ಇದ್ದಾರೆ. ಈಗ ಒಂದು ವಿಶೇಷವಾದ ಉಪಕರಣವನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ನಾನು ಸಾಧಾರಣವಾಗಿ ಯಾವುದೇ ಕಂಪ್ನಿಯ ಬಗ್ಗೆ ಮಾತಾಡಲ್ಲ, ಆದರೆ ಇದೊಂದು ವಿಶೇಷವಾದ ಉಪಕರಣ ಅಂತ ಹೇಳಿ ಈ ಒಂದು ವಿಷಯದಲ್ಲಿ ನಿಮಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಸಾಮಾನ್ಯವಾಗಿ ಆಗೋದೇನು ಅಂತಂದರೆ, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಹೇಗೆ ಸಂವಹನ ಮಾಡೋದು, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಅನುವಾದ ಮಾಡಬೇಕು, ಇಲ್ಲ ನಾವು ಮಾತಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಒಬ್ಬ ಟ್ರಾನ್ಸ್ಲೇಟರ್ ಅಥವಾ ದುಭಾಷೆಯ ಅಗತ್ಯ ಭಾಳ ಬೇಕಾಗುತ್ತೆ. ಇಲ್ಲಿರುವಂಥ 2 ಇಯರ್ಬಡ್ಸ್ ಇದು. ಆ್ಯಕ್ಚುಲಿ ನಿಮ್ಮ ಕಿವಿನಲ್ಲಿ ಇಟ್ಕೋಬೋದು ಇದನ್ನು. ಇಯರ್ಫೋನ್, ಇದು ಹಿಯರಿಂಗ್ ಏಡ್ ಅಲ್ಲ, ಇದು ಇಯರ್ಬಡ್ ಅಂತ ಹೇಳಿ ಕರಿತೀವಿ. ನಿಮ್ಮ ಕಿವಿನಲ್ಲಿ ಇಟ್ಕೋಬೋದು. ಸೊ ಇದೇನು ಮಾಡುತ್ತೆ ಅಂತ ನಾನು ಮುಂದಿನ ಇದರಲ್ಲಿ ತೋರಿಸ್ತೇನೆ. ನೋಡಿ, ಇದೇನು ಮಾಡುತ್ತೆ ಅಂತಂದರೆ, ಇದು ಸುಮಾರು 42 ಭಾಷೆಗಳಲ್ಲಿ ನೀವು ಈ ಇಯರ್ಬಡನ್ನು ಬಳಸ್ಬೋದು. ಇಂಗ್ಲೀಷ್ ಮೊದಲು ಮಾಡಿ, ಕನ್ನಡ ಇಲ್ಲ, ಇನ್ನು ಕನ್ನಡ ಇದೆ ಇದರಲ್ಲಿ, ಬಟ್ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ, ಬೀಟಾ ವರ್ಷನಲ್ಲಿದೆ. ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿ ಇದೆ ಮತ್ತು ಬೇರೆ ಕೆಲವು ಭಾರತೀಯ ಭಾಷೆಗಳಿದ್ದಾವೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, 2 ಇಯರ್ಬಡ್ಗಳಿದೆ. ಇಯರ್ಬಡ್ಗಳಲ್ಲಿ ಒಬ್ಬರು ಒಂದನ್ನು ಇಟ್ಕೋಬೋದು, ಇನ್ನೊಬ್ಬರು ಇನ್ನೊಂದು ಕಿವಿಲಿ ಇಟ್ಕೋಬೋದು. ಉದಾಹರಣೆಗೆ ಇವ್ರು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ರು, ಇವ್ರು ಕನ್ನಡದವರು ಅಂತಂದರೆ, ಇವ್ರು ಇಂಗ್ಲೀಷ್ನಲ್ಲಿ ಮಾತಾಡಿದ್ದು ಇವರು ಕನ್ನಡದಲ್ಲಿ ಕೇಳತ್ತೆ, ಮತ್ತು ಇವ್ರು ಕನ್ನಡದಲ್ಲಿ ಮಾತಾಡಿದ್ದು ಅವ್ರಿಗೆ ಇಂಗ್ಲೀಷ್ನಲ್ಲಿ ಕೇಳತ್ತೆ. ಈ ಭಾಷಾಂತರದ ಸಮಸ್ಯೆ ಅನ್ನೋದೇ ಇಲ್ಲ. ಆಮೇಲೆ ಹಿಂದ್ಗಡೆ ಯಾರ್ಯಾರೋ ಏನೇನೋ ಬೇರೆ ಭಾಷೆ ಮಾತಾಡ್ತಾ ಇರ್ತಾರಲ್ಲ, ಆ ನಾಯ್ಸ್ ಎಲ್ಲ ಬರಲ್ವಾ ಅಂತಂದರೆ, ಇದರಲ್ಲಿ ನಾಯ್ಸಿ ಅಂದರೆ ತುಂಬ ಗಲಾಟೆ ಇರುವಂಥ ಒಂದು ಪ್ರದೇಶದಲ್ಲೂ ಕೂಡ ಇವರಿಬ್ಬರು ನಿರಾತಂಕವಾಗಿ ಆರಾಮಾಗಿ ಮಾತಾಡ್ಬೋದು. ಇದು ಒಂದು. ಎರಡನೇದಾಗಿ, ಈ ಎಷ್ಟೇ ನಾಯ್ಸ್ ಅಂದರೆ 80 ಡೆಸಿಬಲ್ ಅಂತ ನಾವು ಕರಿತೇವೆ, ಅಂದರೆ ಭಾಳ ಗದ್ದಲ ಇರುವಂಥ ಒಂದು ಪ್ರದೇಶದಲ್ಲಿ ಕೂಡ ಇವರನ್ನು ಬಳಸ್ಕೋಬೋದು. ಮತ್ತು ಇಲ್ಲ ನಾವು ಯಾವಾಗಲೂ ಇಂಟರ್ನೆಟ್ ಕನೆಕ್ಟ್ ಆಗಿರಬೇಕಾ ಇದಕ್ಕೋಸ್ಕರ ಅಂದರೆ ಖಂಡಿತ ಇಲ್ಲ. ಆಫ್ಲೈನ್ ಕೂಡ ನೀವು ಇದನ್ನು ಬಳಸ್ಕೋಬೋದು. ಆಫ್ಲೈನ್ ಬಳಸಿದಾಗ 42 ಭಾಷೆಗಳು ಸಪೋರ್ಟ್ ಆಗಲ್ಲ, ಕಡಿಮೆ ಭಾಷೆಗಳಾಗತ್ತೆ. ಬಟ್ ಇದು ಏನಕ್ಕೆ ಅನುಕೂಲ ಆಗ್ತಿದೆ ಅಂದರೆ, ಇದು ಒಂದು ಹೊಸ ರೀತಿಯ ಇದನ್ನು ಪ್ರಾಡಕ್ಟ್ ಅಂತ ತಂದಿದ್ರೆ. ಇದು ಒಂದು ಸಂಸ್ಥೆದಲ್ಲ, ಭಾಳಷ್ಟು ಸಂಸ್ಥೆಗಳು ಇದನ್ನಾಗಲೇ ತಂದಿದ್ದಾವೆ. ಬಟ್ ನನ್ನ ಪ್ರಯತ್ನ ಇರೋದು ಇದ್ರಲ್ಲಿ ಕನ್ನಡ ಬರಬೇಕು ಅಂತ. ಕನ್ನಡ ಕೆಲವು ಸಂಸ್ಥೆಗಳು ಇದೆ ಅಂತ ಹೇಳ್ತಾರೆ, ಬಟ್ ಅಷ್ಟು ಕರೆಕ್ಟಾಗಿ ಇಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ, ಯಾಕೆ ಕನ್ನಡ ತರೋದು ನಮಗೆ ದೊಡ್ಡ ಸಮಸ್ಯೆ ಆಗ್ತಿದೆ ಅಂತ, ಮತ್ತು ನೀವೆಲ್ಲಿ ಸಹಾಯ ಮಾಡ್ಬೋದು ಅಂತ. ಇದು ನೋಡಿ, ಎಷ್ಟು ಸುಲಭವಾಗಿ ಇದನ್ನು ಬಳಸ್ಕೋಬೋದು ಅಂತಾರೆ. ನೀವು ಒಂದು ಸೆಟ್ಟನ್ನು ತಗೊಂಡ್ರೆ ಇಬ್ಬರು ಅವ್ರವ್ರ ಭಾಷೆಯಲ್ಲಿ ಮಾತಾಡಿದ್ದು ಭಾಳ, ನಾವು ಹೇಗೆ ಇವಾಗ ಮಾತಾಡ್ತಿದ್ದೀವಿ ಅದೇ ರೀತಿಯಾಗಿ ಸಹಜವಾಗಿ ಅವರು ಮಾತಾಡ್ತಾನೆ ಹೋಗ್ಬೋದು. ಮತ್ತು ಭಾಷೆಯ ಸಮಸ್ಯೆ ಎಲ್ಲೂ ಬರೋದಿಲ್ಲ. ಮತ್ತು 42 ಭಾಷೆ ಆಯ್ಕೆ ನಿಮಗಿದೆ. ಅದಕ್ಕೆ ಅಕಸ್ಮಾತ್ ನೀವು ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ 42 ಭಾಷೆ ಆಯ್ಕೆ ಇದೆ.
ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ ಅಂದರೆ ಪ್ರಾಯಶಃ ಸಂಖ್ಯೆ ಕಡಿಮೆ ಇದೆ. ಒಂದು 20 ಭಾಷೆಯನ್ನು ನೀವು ಅನುವಾದವನ್ನು ನೇರವಾಗಿ ಮಾತಾಡ್ಕೋಬೋದು. ಅಂದರೆ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅಂತ ಹೇಳಿ ನಾವು ಇದನ್ನು ಕರಿತೇವೆ. ಸೊ ಇದು ಕೂಡ ಇವತ್ತು ತಂತ್ರಜ್ಞಾನದಿಂದ ಸಾಧ್ಯ ಆಗ್ತಾ ಇದೆ. ಇನ್ನು ಭಾರತದಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಇದು ಭಾರತ ಸರ್ಕಾರದ ಯೋಜನೆ ಭಾಷಿಣಿ ಅಂತ ಹೇಳಿ. ಆ, ಇಲ್ಲಿ ನಾನು ನಿಮ್ಮ ಆ, ಒಂದು ಕೊಡುಗೆಯನ್ನು ನಿರೀಕ್ಷೆ ಮಾಡ್ತೇವೆ. ಯಾಕಂದರೆ ಇಲ್ಲಿ ಈ ಎಲ್ಲ ರೀತಿಯಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಯಾವುದೇ ಒಂದು ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಅಭಿವೃದ್ಧಿ ಇದು ಭಾರತ ಸರ್ಕಾರದಿಂದನೇ ಅಭಿವೃದ್ಧಿ ಆಗ್ತಿದೆ. ಭಾಷಿಣಿ ಅಂತ ಇದರಲ್ಲೂ ಕೂಡ 22 ಭಾಷೆಗಳಲ್ಲಿ, ಕನ್ನಡವೂ ಸೇರಿ 22 ಭಾಷೆಗಳಲ್ಲಿ ಈ ರೀತಿಯಾಗಿ ನೀವು ಮಾತಾಡ್ಬೋದು. ಟ್ರಾನ್ಸ್ಲೇಟ್ ಮಾಡುತ್ತೆ, ಅಂದರೆ ನೇರವಾಗಿ ರಿಯಲ್ ಟೈಮಲ್ಲಿ ಮಾತಾಡೋಕ್ಕಲ್ಲ, ಒಬ್ಬರು ಮಾತಾಡಿದ್ದು ಇನ್ನೊಬ್ಬರಿಗೆ ಅವ್ರ ಭಾಷೆನಲ್ಲಿ ಕೇಳುತ್ತೆ. 22 ಭಾಷೆನಲ್ಲಿ ಇದು ಸದ್ಯಕ್ಕೆ ಲಭ್ಯ ಇದೆ. ಇನ್ನೂ ಸಾಕಷ್ಟು ಕೆಲಸ ಆಗ್ತಾ ಇದೆ ಇದರಲ್ಲಿ. ನೀವು ಡೆಮೋ ನೋಡಬೇಕಂದ್ರೆ ಇಲ್ಲಿ ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ಹೋಗಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೋಬೋದು. ಮತ್ತು ಭಾಷಿಣಿ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕಾದರೆ ಈ ವೆಬ್ಸೈಟಲ್ಲಿ ಹೋಗಿ ನೀವು ನೋಡ್ಬೋದು. ಇಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಈ ಭಾಷಾ ದಾನ ಅಂತ ಹೇಳ್ತೀವಿ. ಅಂದರೆ ನಮ್ಮ ಭಾಷೆಯ ಬಗ್ಗೆ ಇರುವ ಮಾಹಿತಿಯನ್ನು, ಪದಗಳಿರ್ಬೋದು, ಅದರ ಒಂದು ಗ್ರಾಮರ್ ಇರ್ಬೋದು, ಅಥವಾ ನಿಘಂಟಿನಲ್ಲಿರುವಂಥ ಮಾಹಿತಿ ಇರ್ಬೋದು, ಇದೆಲ್ಲವನ್ನು ಕೂಡ ನೀವು ಕೊಟ್ಟರೆ ಆ ಡಾಟಾ ಸೆಟ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಒಂದು ಭಾಷೆಯನ್ನು ಒಂದು ಸಂಸ್ಕರಣೆ ಮಾಡಿ ಸರಿಯಾದಂಥ ಮಾಹಿತಿಯನ್ನು ನಾವು ಟ್ರೈನಿಂಗ್ ಪರ್ಪಸ್ಗೆ ಬಳಸ್ಕೋಬೇಕಾಗತ್ತೆ. ಸೊ ಎಷ್ಟು ಭಾಷೆಗಳಲ್ಲಿ ಹೆಚ್ಚು ಮಾಹಿತಿ ಲಭ್ಯ ಇರುತ್ತೆ, ಅಷ್ಟು ಚೆನ್ನಾಗಿ ಡಾಟಾ ಸೆಟ್ಸ್ ಕೆಲಸ ಮಾಡುತ್ತೆ. ಸೊ ಕನ್ನಡದಲ್ಲಿ ಡಾಟಾ ಸೆಟ್ಸ್ ಚೆನ್ನಾಗಿದ್ರೆ ನಾವು ಬೇರೆ ಎಲ್ಲ ಭಾಷೆಯವರು ಕೂಡ ಕನ್ನಡದಲ್ಲಿ ಈ ಡಾಟಾ ಸೆಟ್ಸನ್ನು ಬಳಸ್ಕೊಂಡು ಈ ನೇರವಾಗಿ ಅನುವಾದ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಕೂಡ ಅದನ್ನು ಮಾಡ್ಬೋದು. ಮತ್ತು ಎರಡನೇದಾಗಿ ಈ ರೀತಿಯಾದ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಯಾತಕ್ಕೋಸ್ಕರ ನಾನು ಮಾಡೆಲ್ಗಳು ಅಂತ ಹೇಳಿದೆ ಆಗಲೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಬೇರೆ ಬೇರೆ ಮಾಡೆಲ್ಗಳನ್ನ ನಾವು ಬಳಸ್ತೀವಿ. ನೀವೆಲ್ಲ ಕೇಳಿರ್ತೀರ. ಉದಾಹರಣೆಗೆ ಭಾಳ ಪ್ರಸಿದ್ಧಿ ಪಡೆದಿದ್ದು ChatGPT ಅಂತ. ಅದೇ ರೀತಿ ಈಗ ಜನರೇಟಿವ್ AI ಅಂತ ಬಂದಿದೆ. ಈ ರೀತಿ ಬೇರೆ ಬೇರೆ ಮಾಡೆಲ್ಗಳನ್ನು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ನಾವು ಬಳಸ್ತೇವೆ. ಈ ಮಾಡೆಲ್ಗಳು ಕೂಡ ನಿಂತಿರೋದು ಈ ಡಾಟಾ ಸೆಟ್ಸ್ ಮೇಲೆ. ಸೊ ನೀವು ನಿಮಗೆ ಸಮಯ ಸಿಕ್ಕಾಗ ಈ ಒಂದು ಭಾಷಿಣಿ ಪ್ರಾಜೆಕ್ಟ್ನಲ್ಲಿ ನೀವು ಕನ್ನಡ ಬಗ್ಗೆ ಇರುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆದರೆ, ಅದು ಕೂಡ ಅಷ್ಟು ಡಾಟಾ ಸೆಟ್ಸನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಮುಂದೆ ಮಾಡೆಲ್ಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ, ಮತ್ತು ಯಾವುದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಹೊಸ ತಂತ್ರಜ್ಞಾನದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಬಳಸಲಿಕ್ಕೆ ಭಾರತ ಸರ್ಕಾರಕ್ಕಾಗಲಿ ಮತ್ತು ಬೇರೆ ಯಾವುದೇ ಸರ್ಕಾರಕ್ಕಾಗಲಿ ಅನುಕೂಲ ಆಗುತ್ತೆ. ಸೊ ಇದ್ರ ಬಗ್ಗೆ ತಾವು ಕೂಡ, ಯಾಕಂದರೆ ಕನ್ನಡ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ನಿಮ್ಮಲ್ಲಿ ಈ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸೊ ಇದು ದೊಡ್ಡ ಸಮಸ್ಯೆ ಇದೆ. ಡಾಟಾ ಸೆಟ್ಸ್ ಇಲ್ಲದೆ ಇರೋದು ಭಾಳ ದೊಡ್ಡ ಸಮಸ್ಯೆ ಇದೆ. ಕೆಲವರು ಮಾಡ್ಕೊಂಡಿದ್ದಾರೆ, ಬಟ್ ಅದು ಸರಿಯಾದ ರೀತಿಯಲ್ಲಿ ಕ್ಯೂರೇಟೆಡ್ ಆಗಬೇಕಾಗುತ್ತೆ. ಕ್ಯೂರೇಟೆಡ್ ಅಂದರೆ ಇದು ಕರೆಕ್ಟಾಗಿದೆ ಮತ್ತು ಎಲ್ಲ ರೀತಿಯಲ್ಲೂ ಇದು ಭಾಷಾ ತಜ್ಞರ ಪ್ರಕಾರ ಸರಿಯಾಗಿದೆ ಅಂತ ದೃಢೀಕರಣ ಬೇಕಾಗತ್ತೆ. ಕೆಲವೊಂದು ಗೊಂದಲಗಳು ಇದ್ದಾವೆ, ಯಾಕಂದರೆ ಮಾಡಿದವ್ರು ಯಾರು ಭಾಷಾ ತಜ್ಞರಲ್ಲ. ಹೀಗಾಗಿ ವಿಶ್ವವಿದ್ಯಾಲಯ ಇದರಲ್ಲಿ ಪ್ರಾಯಶಃ ದೊಡ್ಡ ಪಾತ್ರ ವಹಿಸ್ಬೋದು ಹಾಗೆ ಅಂತ ನಾನು ಭಾವಿಸ್ತೇನೆ. ಬರೀ ವಿಶ್ವವಿದ್ಯಾಲಯ ಮಾತ್ರ, ಯಾರೇ ಆಸಕ್ತರು ಕೂಡ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಈ ಒಂದು ಭಾಷಾ ದಾನ ಅಂತಲೇ ಕರೆದಿದ್ದೀವಿ. ಭಾಷೆಯ ಮಾಹಿತಿಯನ್ನು ನೀವು ದಾನವಾಗಿ ಕೊಡೋದಾದರೆ ಅದರಿಂದ ನಾವು ಇದೆಲ್ಲವನ್ನು ಮಾಡ್ಬೋದು ಹಾಗೆ ಅಂಥೇಳಿ ಈ ವೆಬ್ಸೈಟಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಹೆಚ್ಚಿನ ವಿಷಯ ಬೇಕಾದರೆ ಈ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು. ಇದು ಆ್ಯಪ್ ಕೂಡ ಮಾಡಿದ್ದೇವೆ ಭಾಷಿಣಿನಲ್ಲಿ. ಇಲ್ಲಿ ನೀವು ನೋಡ್ಬೋದು, ಕನ್ನಡ ಇದೆ ಇಲ್ಲಿ. ಇದೇ ರೀತಿ ಬೇರೆ ಬೇರೆ ಭಾಷೆಗಳಿದ್ದಾವೆ. ಸೊ ನೀವು ಟೆಕ್ಸ್ಟ್, ಅಂದರೆ ಉದಾಹರಣೆಗೆ ಇಂಗ್ಲೀಷ್ ಟು ಕನ್ನಡ ಟೆಕ್ಸ್ಟ್ನಲ್ಲಿ ನೀವು ನೋಡ್ಬೋದು, ಕಾನ್ವರ್ಸೇಷನ್ ಮಾಡ್ಬೋದು, ಧ್ವನಿ ಆಧಾರಿತವಾಗಿಯೂ ಕೂಡ ನೀವು ಬದಲಾಯಿಸ್ಕೋಬೋದು. ಆಮೇಲೆ ವರ್ಡ್ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ನೀವು ಟ್ಯಾಗ್ ಮಾಡ್ಬೋದು. ಈ ಸಾಕಷ್ಟು ಸೌಲಭ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಚಾಟ್ ಬಾಕ್ಸ್ ಇದೆ, ಆ್ಯಕ್ಚುಲಿ ಯಾರೋ ತೆಲುಗಿನಲ್ಲಿ ಬಳಸ್ತಾ ಇದ್ದಾರೆ. ಬಟ್ ಕನ್ನಡದಲ್ಲೂ ಕೂಡ ನೀವು ಇದನ್ನು ಮಾಡ್ಬೋದು. ಅಂದರೆ ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ದನ್ನು ನೀವು ನೇರವಾಗಿ ಕನ್ನಡದಲ್ಲೇ ಮಾಡ್ಬೋದು, ಅಥವಾ ಕನ್ನಡದಲ್ಲಿ ಮಾಡಿದ್ದನ್ನು ಬೇರೆಯವರು ಬೇರೆ ಭಾಷೆನಲ್ಲಿ ಕೂಡ ಪಡ್ಕೋಬೋದು. ಇದು ನೀವು ಭಾಷಿಣಿ ವೆಬ್ಸೈಟಲ್ಲೇ ನೀವು ಈ ಆ್ಯಪ್ ಕೂಡ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು. ಸಾಕಷ್ಟು ಜನ ಇದನ್ನು ಬಳಸ್ತಾ ಇದ್ದಾರೆ. ಹೀಗಾಗಿ ಆಸಕ್ತಿ ಇರೋರು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಬಳಸ್ಕೋಬೋದು. ಮತ್ತು ಇನ್ನೂ ಏನು ಹೆಚ್ಚಿನ ಅಭಿವೃದ್ಧಿ ಈ ಒಂದು ಆ್ಯಪ್ನಲ್ಲಿ ಮಾಡಬೇಕು ಅಂತ ನಿಮ್ಮ ಸಲಹೆಗಳನ್ನು ಕೊಟ್ಟರೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ತಜ್ಞರು ಅದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸಂವಹನ ಅಂತ ಬಂದಾಗ ಬರೀ ಒಂದು ಇಬ್ಬರ ವ್ಯಕ್ತಿಗಳ ನಡುವೆ ಅಥವಾ ನಾವು ಯಾವುದೋ ಒಂದು ಇಂಟರ್ನೆಟ್ ಬಳಸ್ಕೊಂಡು ಮಾಡೋದು ಅಂತಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆ IoT ಅಂತ ಬಂದಿದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂದಿದೆ. ಮೊದಲು ಇತ್ತು ಇದೆಲ್ಲ, ಆದರೆ ಈಗ ನಾವು ಹೆಚ್ಚು ಇದನ್ನು ಬಳಸ್ತಾ ಇದ್ದೇವೆ. ಮೆಷಿನ್ ಟು ಮೆಷಿನ್
ಕಮ್ಯುನಿಕೇಶನ್ ಅಂತ ಕೂಡ ಹೇಳ್ತೇವೆ. ಯಾಕಂದರೆ ಯಾವಾಗ ಮೆಷಿನ್ಗಳು ನಮ್ಮ ಜೀವನದಲ್ಲಿ ಬಹಳ ಆ, ದೈನಂದಿನ ಜೀವನದಲ್ಲೇ ಅವುಗಳು ಭಾಗವಹಿಸಲಿಕ್ಕೆ ಆರಂಭ ಮಾಡ್ತೇವೆ. ಉದಾಹರಣೆಗೆ ಭಾಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಮೊಬೈಲ್ ಫೋನಿನ ಟಚ್ ಸ್ಕ್ರೀನ್. ಆ ಟಚ್ ಸ್ಕ್ರೀನ್ ಕೂಡ ಒಂದು ಟೆಕ್ನಾಲಜಿನೇ. ನಮಗದು ಪರದೆಯಾಗಿ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಆ ಟಚ್ ಸ್ಕ್ರೀನ್ ಕೂಡ ಒಂದು ಟೆಕ್ನಾಲಜಿನೇ. ಮೊದಲು ಆ, ಬಂದಂಥ ಫೋನ್ಗಳನ್ನು ಉಪಯೋಗಿಸಿದವ್ರಿಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಗುವಾಗ ಟಚ್ ಸ್ಕ್ರೀನ್ ಇರಲಿಲ್ಲ, ಏನಿದ್ರು ಕೂಡ ಡಿಸ್ಪ್ಲೇ ಮಾತ್ರ ಇರ್ತಾ ಇತ್ತು. ಈಗ ಬರೀ ನೀವು ಕೈ ಬೆರಳುಗಳಲ್ಲೇ ಇಟ್ಕೊಂಡು ನೀವು ಆ ಫೋನನ್ನು ಆಪರೇಟ್ ಮಾಡ್ಬೋದು, ಟೈಪ್ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಅಂದರೆ ಟಚ್ ಸ್ಕ್ರೀನ್ ಒಂದು ದೊಡ್ಡ ಒಂದು ಇದನ್ನು ತಂದಿದೆ. ಬಟ್ ಟಚ್ ಸ್ಕ್ರೀನ್ ಕೆಲಸ ಮಾಡೋದು ಹೇಗೆ ಅಂದರೆ ಅದು ಒಂದು ಕೂಡ ಸೆನ್ಸರ್ ಕೂಡ. ಅದೇ ರೀತಿ ನೀವೆಲ್ಲ GPS ಹಾಕೊಂಡಿರ್ತೀರಿ, ಬೇರೆ ಬೇರೆ ಆದಂಥ ಲೊಕೇಶನ್ಗಳನ್ನ ಶೇರ್ ಮಾಡ್ಕೊಂಡಿರ್ತೀರಿ, ಬೇರೆ ಮಾಹಿತಿಗಳನ್ನೆಲ್ಲ ಹಂಚ್ಕೊಂಡಿರ್ತೀರಿ. ಅಂದರೆ ಇದೆಲ್ಲದರಲ್ಲೂ ಕೂಡ ಒಂದು ಸೆನ್ಸರ್ಗಳು ಕೆಲಸ ಮಾಡುತ್ತೆ. ಸೆನ್ಸರ್ಗಳಿಂದ ಒಂದು ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಿಕೊಂಡಾಗ ಅದನ್ನು ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಕರಿತೇವೆ. ಈ ವ್ಯವಸ್ಥೆ ಇಂಟರ್ನೆಟ್ಗೆ ಸಂಪರ್ಕ ಇರಬೇಕಾಗತ್ತೆ. IoT ಆಗಬೇಕಾದ್ರೆ ಇಂಟರ್ನೆಟ್ ವ್ಯವಸ್ಥೆ ಸಂಪರ್ಕ ಇರಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂಥ ಒಂದು ಉದಾಹರಣೆ ಏನು ಅಂತಂದರೆ ಕಾಡ್ಗಿಚ್ಚು. ಈಗಾಗಲೇ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಕಡೆ ಕಾಡ್ಗಿಚ್ಚಿನ ಸಮಸ್ಯೆ ಆ, ಆ, ಹೆಚ್ಚಾಗಿತ್ತು. ಈಗ ಅಲ್ಲಲ್ಲಿ ಮಳೆ ಆಗ್ತಿರೋದಂದ್ರೆ ಪ್ರಾಯಶಃ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಹಾಗೆ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಜನಕ್ಕೆ ನಾವು ಮಾಹಿತಿಯನ್ನು ಕೊಡಬೇಕು, ಅಥವಾ ಯಾವುದೇ ಪ್ರಕೃತಿ ವಿಕೋಪ ಇರ್ಬೋದು, ಆ ಸಮಯದಲ್ಲಿ ಜನಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂದಾಗ ಈ ರೀತಿಯಾದ ಸೆನ್ಸರ್ಗಳ ಬಳಕೆ ಭಾಳ ದೊಡ್ಡ ಮಟ್ಟದಲ್ಲಾಗುತ್ತೆ. ಇಲ್ಲಿ ಯಾಕೆ ನಾ ಈ ವಿಷಯವನ್ನು ತಂದಿದ್ದೀನಿ ಅಂದರೆ, ಈ ಸೆನ್ಸರ್ಗಳು ಕೊಡುವ ಮಾಹಿತಿಯಲ್ಲಿ ಕೂಡ ನಾವು ಕನ್ನಡವನ್ನು ತರಬೇಕಾಗತ್ತೆ. ಅದು ಇಂಗ್ಲೀಷ್ನಲ್ಲಿದ್ದು ಅಥವಾ ಬೇರೆ ಯಾವುದೋ ಭಾಷೆನಲ್ಲಿದ್ದರೆ ನಾವು ಕನ್ನಡ ತರದೇ ಹೋದರೆ ಮುಂದೆ ತರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ವ್ಯವಸ್ಥೆ ಒಮ್ಮೆ ಅನುಷ್ಠಾನಕ್ಕೆ ಬಂದರೆ ಅದನ್ನು ನಂತರ ನಾವು ಎಷ್ಟೇ ಕನ್ನಡ ತನ್ನಿ ಅಂದರೂ ಕೂಡ ಅವರು ಆ ವ್ಯವಸ್ಥೆನಲ್ಲಿ ಬದಲಾವಣೆ ಮಾಡೋದಿಲ್ಲ. ಯಾಕಂದರೆ ಆ ಸಂಬಂಧಪಟ್ಟ ಸಂಸ್ಥೆನವರಿಗೆ ಕೆಲಸ ಮಾಡ್ತಿರೋದು ಮುಖ್ಯ ಆಗುತ್ತೆ ಹೊರತಾಗಿ ಕನ್ನಡದ ಬಗ್ಗೆ ಏನಷ್ಟು ಆಸಕ್ತಿ ಇರೋದಿಲ್ಲ. ಸೊ ಹೀಗಾಗಿ ಆ ಒತ್ತಾಯ ಮಾಡಬೇಕಾದ್ರೆ ನಾವು ಈ ಪ್ರತಿಯೊಂದು ಸಂವಹನದಲ್ಲೂ ಕನ್ನಡ ತರೋದಕ್ಕೆ ಪ್ರಯತ್ನ ಈಗಲಿಂದನೇ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಇಷ್ಟು ವರ್ಷಗಳಿಂದ ನಾವು ಟೆಲಿವಿಷನ್ ಉಪಯೋಗಿಸ್ತಿದ್ದೀವಿ. ನಾವು ಮನೆಯಲ್ಲಿ ಉಪಯೋಗಿಸೋ ರಿಮೋಟ್ನಲ್ಲೇ ಕನ್ನಡ ಇಲ್ಲ. ಅದು ಇನ್ನೂ ಈಗಲೂ ಇಂಗ್ಲೀಷೇ ಇದೆ. ಮನೆಯಲ್ಲಿ ಉಪಯೋಗಿಸೋ ವಾಷಿಂಗ್ ಮಿಷಿನಲ್ಲಿ ಕೂಡ ಕನ್ನಡ ಇಲ್ಲ. ನಾವು ಯಾಕೆ ಅಂತ ಕೇಳೋದಿಲ್ಲ, ಅವ್ರು ಕನ್ನಡದಲ್ಲಿ ಕೊಡೋದಿಲ್ಲ. ಇಷ್ಟೇ ವ್ಯತ್ಯಾಸ ಇರೋದು. ನಾ ATMನಲ್ಲಿ ಕನ್ನಡ ತಂದಾಗ ಅದೊಂದು ದೊಡ್ಡ ಸಮಸ್ಯೆನೇ ಆಯಿತು. ಯಾಕಂದರೆ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ATMಲ್ಲಿ ಆಗಲೇ ಕನ್ನಡ ಇದೆ, ಯಾರೋ ಬ್ಯಾಂಕ್ನವ್ರಿಗೆ ಒಂದು ಪತ್ರ ಬರೋದ ತಕ್ಷಣ ಕನ್ನಡ ಹಾಕ್ಕೊಡ್ತಾರೆ ಅಂತ. ಖಂಡಿತ ಅದು ತಪ್ಪು ಕಲ್ಪನೆ. ಅದು ATMಲ್ಲಿ ಕನ್ನಡ ತರೋಕ್ಕೆ 2 ವರ್ಷ ನಾನು ಶ್ರಮ ಪಟ್ಟಿದೆ. ATMಲ್ಲಿ ಕನ್ನಡ ಇರಲಿಲ್ಲ, ಅಥವಾ ಯಾವುದೇ ಭಾರತೀಯ ಭಾಷೆನೂ ಇರಲಿಲ್ಲ. ಆ ATMನಲ್ಲಿ ಬಂದಂಥ ಮೊದಲನೇ ಭಾರತೀಯ ಭಾಷೆ ನಮ್ಮ ಕನ್ನಡ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ನಂತರ ಹಿಂದಿ ಬಂತು, ಬೇರೆ ಬೇರೆ ಭಾಷೆಗಳು ಬಂತು. ಆದರೆ ATMನಲ್ಲಿ ಒಂದು ಭಾಷೆ ತರಬೇಕು ಅನ್ನೋದಿದೆಯಲ್ಲ, ಅದು ಭಾಳ ಕಷ್ಟದ ಪ್ರಯತ್ನ ಆಗುತ್ತೆ. ಯಾಕಂದ್ರೆ ಅದು ಬರೀ ಮೆಷಿನ್ ಮಾತ್ರ ಅಲ್ಲ, ಹಿಂದ್ಗಡೆ ಬೇರೆ ಬೇರೆ ನೆಟ್ವರ್ಕ್ಗಳು ಕನೆಕ್ಟ್ ಆಗಿರುತ್ತೆ, ಬ್ಯಾಂಕ್ಗಳು ಕನೆಕ್ಟ್ ಆಗಿರುತ್ತೆ, ನಿಮ್ಮ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ನೆಟ್ವರ್ಕ್ಗಳಿಗೆಲ್ಲ ಕನೆಕ್ಟ್ ಆಗಿರುತ್ತೆ. ಎಲ್ಲರೂ ಕೂಡ ಆ ಕನ್ನಡದಲ್ಲಿ ಬಳಸಿದ್ದನ್ನು ನಾವು ಉಪಯೋಗಿಸ್ಕೊಳ್ತೀವಿ ಅಂತ ಮನಸ್ಸು ಮಾಡಬೇಕು. ಅಷ್ಟು ಜನರನ್ನ ಮನವೊಲಿಸ್ಬೇಕಾಗತ್ತೆ. ಮತ್ತು ಪ್ರಾಯೋಗಿಕವಾಗಿ ನಾವು ಕನ್ನಡ ತರೋದ್ರಿಂದಾಗಲಿ ಅಥವಾ ಯಾವುದೇ ಭಾಷೆ ತರೋದ್ರಿಂದಾಗಲಿ ಅವರ ವ್ಯವಸ್ಥೆಗೆ ಏನೋ ತೊಂದರೆ ಆಗಲ್ಲ ಅಂತ ನಿರೂಪಿಸ್ಬೇಕಾಗತ್ತೆ. ನಂತರವಷ್ಟೇ ಅವರು ATMಲ್ಲಿ ಕನ್ನಡ ಬಳಸಲಿಕ್ಕೆ ಆರಂಭ ಮಾಡೋದು. ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವುದೂ ಬಳಸಲಿಲ್ಲ ಕನ್ನಡನ. ಬಹುರಾಷ್ಟ್ರೀಯ ಸಂಸ್ಥೆ ಬ್ಯಾಂಕ್, ಸಿಟಿ ಬ್ಯಾಂಕ್ನವರು ಕನ್ನಡ ಬಳಸೋರು. ಅವರು ATMನಲ್ಲಿ ಅಷ್ಟೇ ಅಲ್ಲ, SMS ಕೂಡ ಕನ್ನಡ ತಂದಂಥ ಮೊದಲನೇ ಬ್ಯಾಂಕ್ ಅವರು. ಈಗ ದುರದೃಷ್ಟವಶಾತ್ ಸಿಟಿ ಬ್ಯಾಂಕ್ ಭಾರತದಿಂದ ಹೊರಗಡೆ ಹೋಗ್ತಾ ಇದೆ. ಅದನ್ನು ಬೇರೆ ಯಾವುದೋ ಒಂದು ಖಾಸಗಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಅನ್ನೋರು ತೊಗೊಂಡಿದ್ದಾರೆ ರಿಟೈಲ್ ಬ್ಯಾಂಕಿಂಗನ್ನು. ಅವ್ರು ಕನ್ನಡ ಮುಂದುವರಿಸ್ತಾರೆ ಅಂತ ನನ್ನ ಒಂದು ನಿರೀಕ್ಷೆ. ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಎಲ್ಲರೂ ಪ್ರಶ್ನೆ ಬರೋದು, ನೀವು ATMಲ್ಲಿ ಕನ್ನಡ ಬಳಸ್ತಾ ಇದ್ದರೆ ಕನ್ನಡ ಉಳಿಯುತ್ತೆ. ಮೇಡಮ್ ಅವರು ಹೇಳಿದಾಗೆ ತಂತ್ರಜ್ಞಾನ ತರೋದು ದೊಡ್ಡದಲ್ಲ, ನಾವು ಬಳಸಲಿಕ್ಕೂ ಅಷ್ಟೇ ಮನಸ್ಸು ಮಾಡಬೇಕಾಗತ್ತೆ. ಸೊ ದಯವಿಟ್ಟು ATM ಆಗಲಿ, ನಿಮ್ಮ ಕಾಲ್ ಸೆಂಟರ್ ಮಾಡೋ ಕಾಲ್ಗಳಾಗಲಿ, ಅಮೆಝಾನ್ ವೆಬ್ಸೈಟ್ ಆಗಲಿ, ಎಲ್ಲೇ ನೀವು ಬಳಸೋರು ಕೂಡ ಕನ್ನಡವನ್ನೇ ನೀವು ಬಳಸಿ, ಅಥವಾ ಕನ್ನಡದಲ್ಲಿ ಮಾತಾಡೋರಿಗೆ ಕನೆಕ್ಟ್ ಮಾಡಿ ಅಂತ ಒತ್ತಾಯ ಮಾಡಿ ಖಂಡಿತ ಅವ್ರನ್ನ ಕನೆಕ್ಟ್ ಮಾಡ್ತಾರೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂದಾಗ ಇದು ಎಲ್ಲ ಕಡೆ ಬರ್ತದೆ. ವಾಹನಗಳಲ್ಲಿರ್ಬೋದು, ಉದ್ಯಮಗಳಲ್ಲಿರ್ಬೋದು, ಅಥವಾ ಟ್ರಾಫಿಕ್ ಪೊಲೀಸ್ಗಳಲ್ಲಿ ಬಂದಿರ್ಬೋದು. ಟ್ರಾಫಿಕ್ನಲ್ಲಿ ಅದೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕ್ಯಾಮ್ರಾಗಳು ಅಂತ ಹೇಳ್ಕೊಳ್ತಿದ್ದಾರೆ. ಅದು ಆ್ಯಕ್ಚುಲಿಗೆ ಇಟ್ಸ್ ಬರೀ ಇಂಟರ್ನೆಟ್ ಆಫ್ ಥಿಂಗ್ಸ್ ಇರುವಂಥ ಒಂದು ಸುಧಾರಿತ ಸೆನ್ಸರ್ಗಳು ಇರುವಂಥ
ಒಂದು ಕ್ಯಾಮ್ರಾಗಳು ಅಷ್ಟೇ, ಅದರಲ್ಲಿ ಏನು ವಿಶೇಷವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇಲ್ಲ. ಆ, ಆಮೇಲೆ ನಮ್ಮ ಕಂಪ್ಯೂಟರ್ ಆಗಿರ್ಬೋದು, ನಾವು ಹಾಕೊಳ್ಳೋ ವಾಚ್ಗಳಿರ್ಬೋದು, ನಾವು ಬಳಸೋ ಕನ್ನಡಕಗಳು ಇರ್ಬೋದು, ಇವೆಲ್ಲವೂ ಕೂಡ ಮುಂದೆ ಸೆನ್ಸರ್ ಆಧಾರಿತ ಆಗುತ್ತೆ. ಸೊ ನಮ್ಮ ಕನ್ನಡಕದ ಗ್ಲಾಸು ಬರೀ ಬೇರೆಯವರು ನೋಡ್ಲಿಕ್ಕಲ್ಲ, ನಮಗೆ ಬೇರೆ ನಮ್ಮ ಸ್ಕ್ರೀನಿನ ಪರದೆಯಾಗಿ ಕೂಡ ಕೆಲಸ ಮಾಡ್ಬೋದು, ಕಂಪ್ಯೂಟರ್ ಮಾನಿಟರ್ ಸ್ಕ್ರೀನ್ ಕೆಲಸ ಮಾಡ್ಬೋದು, ಮೊಬೈಲ್ ಸ್ಕ್ರೀನಾಗಿ ಕೆಲಸ ಮಾಡ್ಬೋದು. ನಾವೊಂದು ಚಲನಚಿತ್ರ ಕೂಡ ನಮ್ಮ ಕಂಪ್ಯೂಟರ್ ಗ್ಲಾಸ್ನಲ್ಲೇ ನೋಡ್ಬೋದು. ಆ ರೀತಿಯಾದಂಥ ವೇರಿಯಬಲ್ಸ್ ಈಗಾಗಲೇ ಬಂದಿದೆ. ಅಲ್ಲೂ ಕೂಡ ಕನ್ನಡ ಬರಬೇಕು ಅಥವಾ ನಮ್ಮ ಭಾಷೆ ಬರಬೇಕು ಅಂದಾಗ ನಾವು ಈಗಲಿಂದಾನೇ ಈ ಡಾಟಾ ಸೆಟ್ಸ್ ಬಗ್ಗೆನೇ ನಾವು ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲದರಲ್ಲೂ ಮುಖ್ಯ ಬರೋದು ಡಾಟಾ ಸೆಟ್ಸ್. ತಂತ್ರಜ್ಞಾನ ಬೆಳೀತಾ ಹೋಗುತ್ತೆ, ಡಾಟಾ ಸೆಟ್ಸ್ ಇಲ್ಲ ಅಂದಾಗ ಮಾಡಿ ಅಂದಾಗ ಅವರಲ್ಲಿಗೆ ಮೊದಲು ಕೇಳೋದನ್ನೇ ದಯವಿಟ್ಟು ಕ್ಯೂರೇಟೆಡ್ ಡಾಟಾ ಕೂಡ ಮಾಡ್ತೀವಿ. ಇದು ಪ್ರಾಯಶಃ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಥವಾ ಕರ್ನಾಟಕ ಸರ್ಕಾರದ IT ಇಲಾಖೆ ಅಥವಾ ಯಾವುದೇ ಸಂಸ್ಥೆ ಗೊತ್ತಿಲ್ಲ ನನಗೆ ಯಾರು ಅದರ ಜವಾಬ್ದಾರಿ ತಗೊಳ್ತಾರೆ ಅಂತ. ಅವ್ರು ಯಾರಾದರೂ ಅದನ್ನು ಮನಸ್ಸು ಮಾಡಿದ್ರೆ ಮತ್ತು ಅದಕ್ಕೆ ಬೇಕಾದಂಥ ಅನುದಾನ ಕರ್ನಾಟಕ ಸರ್ಕಾರ ಕೊಡೋ ಔದಾರ್ಯ ತೋರಿಸಿದ್ರೆ ಡಾಟಾ ಸೆಟ್ಗಳನ್ನು ಭಾಳ ಬೇಗನೆ ಮಾಡಿಕೊಡ್ಬೋದು. ಇಲ್ಲ ಬರೀ ಕ್ರೌಡ್ ಪ್ರಾಜೆಕ್ಟಲ್ಲೇ ಮಾಡ್ತೀವಿ ಅನ್ನೋದಾದ್ರೆ ಪ್ರಾಯಶಃ ಸ್ವಲ್ಪ ಹೆಚ್ಚಿನ ಸಮಯ ತಗೊಳುತ್ತೆ. ಇನ್ನು ಕೊನೆಯಲ್ಲಿ ಇದೆಲ್ಲವನ್ನು ಮಾಡಬೇಕಾದಾಗ ನಾವು ಅಂತರ್ಜಾಲದಲ್ಲಿ ಅಥವಾ ಬ್ಲಾಗ್ಗಳಲ್ಲಿ ಅಥವಾ ನಾವು ಈಗ ಬಳಸ್ತಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ, ಇದು ಆ್ಯಕ್ಚುಲಾಗಿ ಬೇರೆ ಬೇರೆ ದೇಶಗಳಿಗೋಸ್ಕರ ಈ ಒಂದು ರೀತಿಯ ಚರ್ಚೆ ಮಾಡಲಿಕ್ಕೆ ಬಳಸುವಂಥ ಸ್ಲೈಡು. ಹೀಗಾಗಿ ಇದು ನಂತರದ ಒಂದು ಸ್ಲೈಡ್ ಮಾತ್ರ ಇಂಗ್ಲೀಷ್ನಲ್ಲಿದೆ. ನೋಡಿ, ಸಾಮಾಜಿಕ ಜಾಲತಾಣ ಆಗಲಿ ಅಂತರ್ಜಾಲದಲ್ಲಾಗಲಿ ನಾವು ಒಂದು ಮಾಹಿತಿಯನ್ನು ನೀಡ್ತಾ ಇರೋದ್ರಿಂದ ಕೆಲವು ಅಡ್ವಾಂಟೇಜಸ್ಸು ಇದೆ, ಕೆಲವು ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜಸ್ ಏನಂದರೆ ಡಿಸ್ಇಂಟರ್ಮಿಡಿಯೇಷನ್ ಅಂತೀವಿ. ಅಂದರೆ ಯಾವುದೇ ಮಧ್ಯವರ್ತಿಗಳ ಅಗತ್ಯ ಇಲ್ಲದೆ ನಾವು ನೇರವಾಗಿ ಬೇಕಾದ ಮಾಹಿತಿಯನ್ನು ಪಡ್ಕೋಬೋದು ಮತ್ತು ಯಾರಾದರೂ ನಮಗೆ ನೇರವಾಗಿ ಮಾಹಿತಿಯನ್ನು ಹಂಚ್ಕೋಬೋದು ಅಂತ. ಇಂಟರ್ಮಿಡಿಯೇಟರೀಸ್ ಯಾರೂ ಇಲ್ಲ ಅಂತ. ಬಟ್ ಇನ್ಫೋಡೆಮಿಕ್ ಅಂದರೆ ಅತಿಯಾದ ಮಾಹಿತಿ ಸೃಷ್ಟಿ ಆಗ್ತದೆ. ಸುಳ್ಳು ಯಾವುದು ನಿಜ ಯಾವುದು ಅದೇ ದೊಡ್ಡ ಗೊಂದಲ ಆಗ್ತಾ ಇದೆ. ಆಮೇಲೆ ಪೋಲರೈಸೇಷನ್ ಅಂದರೆ ಇದೊಂದು ರೀತಿಯ ಏನಂತೀರ, ಒಂದು ರೀತಿಯ ಕೆಲವು ನಿಲುವುಗಳಿಗೆ, ಕೆಲವು ರಾಜಕೀಯ ಒಲವುಗಳಿಗೆ ಅಥವಾ ಸಿದ್ಧಾಂತಗಳಿಗೆ ಸೇರಿದಂಥ ಗುಂಪುಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಅವುಗಳು ಏನೇ ಬಂದರೂ ಸರಿ ತಪ್ಪು ಅಂತ ನೋಡೋದಿಲ್ಲ. ಅವರ ಒಂದು ಸಿದ್ಧಾಂತಕ್ಕೆ ಅದು ಪೂರಕವಾಗಿದ್ದರೆ ಅದು ಸರಿ ಅಂತ ಒಂದು ರೀತಿ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದು ಒಂದು ಆತಂಕದ ವಿಷಯ ಆಗಿದೆ. ಹೀಗಾಗಿ ಈ ಇನ್ಫೋಡೆಮಿಕ್ ಮತ್ತು ಪೋಲರೈಸೇಷನ್ನ ಗೊಂದಲಗಳ ನಡುವೆ ಸೈಬರ್ ಅಪರಾಧಿಗಳು ಈ ಡೀಪ್ ಫೇಕ್ಗಳನ್ನಾಗಿರಲಿ, ಡೀಪ್ ಫೇಕ್ ಆಡಿಯೋಗಳನ್ನಾಗಿರಲಿ, ಮಾಹಿತಿಯನ್ನಾಗಲಿ, ವಿಡಿಯೋಗಳನ್ನಾಗಲಿ ಇವುಗಳನ್ನು ಕೂಡ ಸೃಷ್ಟಿಸಿ ಇನ್ನೂ ಹೆಚ್ಚಿನ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ. ಇದರ ಸಾಧ್ಯತೆಗಳು ಎರಡೂ ಇದೆ. ಒಂದು ಅಡ್ವಾಂಟೇಜಸ್ಸು ಇದೆ, ಇನ್ನೊಂದು ಕಡೆ ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ನಾವು ಸುರಕ್ಷಿತವಾಗಿ ನಮ್ಮ ಜಾಲತಾಣಗಳನ್ನ ಅಥವಾ ಸಾಮಾಜಿಕ ಜಾಲತಾಣ ಅಥವಾ ಯಾವುದೇ ಡಿಜಿಟಲ್ ಸೌಲಭ್ಯವನ್ನು ನಾವು ಹೆಚ್ಚು ಸುರಕ್ಷಿತವಾಗಿ ಬಳಸೋದ್ರಿಂದ ನಾವು ಸುರಕ್ಷಿತವಾಗಿರ್ಬೋದು, ನಮ್ಮ ದೇಶ ಕೂಡ ನಾವು ಸುರಕ್ಷಿತವಾಗಿಡಲಿಕ್ಕೆ ಒಂದು ನೆರವನ್ನು ನೀಡ್ಬೋದು ಹೀಗೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ಏನು ಬೇಕಾದ್ರೂ ಹಾಕ್ಬೋದಾ, ಸಂವಹನ ಅಂದ ತಕ್ಷಣ ಏನು ಬೇಕಾದ್ರೂ ಹಾಕ್ಬೋದು. ಯಾಕಂದರೆ ವಿಜ್ಞಾನ ಸಂವಹನ ಅಂತ ಬಂದಾಗ ಹೇಗಿರಬೇಕು ಅನ್ನೋದಕ್ಕೆ ಒಂದು ಯುರೋಪ್ ಒಕ್ಕೂಟದಲ್ಲಿ ನಡೆದಂಥ ಚರ್ಚೆ ಇದು. ಆ ಯುರೋಪ್ ಒಕ್ಕೂಟದ ಎಲ್ಲ ದೇಶಗಳ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಮತ್ತು ಜನಸಾಮಾನ್ಯರು ಮತ್ತು ಶಿಕ್ಷಣ ತಜ್ಞರು ಸೇರಿ ಈ ರೀತಿಯನ್ನು ಮಾಡೆಲ್ ಮಾಡಿದ್ದಾರೆ. ಒಂದು 12 ಗುಣಮಟ್ಟಗಳಾರು ಇರಬೇಕು. ಹೌದು, ನಾವು ಸೈನ್ಸ್ ಕಮ್ಯುನಿಕೇಷನ್ ಅನ್ಬೇಕಂದ್ರೆ ಅಂತ. ಇದೇ ರೀತಿ ಯಾವುದೇ ಕಮ್ಯುನಿಕೇಷನ್ಗೂ ಕೂಡ ನೀವು ಇದನ್ನು ಅರ್ಥೈಸ್ಕೋಬೋದು. ಒಂದು ವಿಶ್ವಾಸಾರ್ಹತೆ, ಮುಖ್ಯವಾಗಿರೋದು ವಿಶ್ವಾಸಾರ್ಹತೆ, ಟ್ರಸ್ಟ್ ವರ್ತಿನೆಸ್ ಅಂತ. ಎರಡನೇದಾಗಿ ನಾವು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ನಾವು ಇವತ್ತು ಸಾಕಷ್ಟು ಅವಕಾಶಗಳಿದೆ. ನಾನು ಆಗಲೇ ಹೇಳಿದೆ, ಬರೀ ಟೆಕ್ಸ್ಟ್ ಬೇಕಿಲ್ಲ. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಡ್ಕೋಬೋದು, ಅಥವಾ ವರ್ಚುವಲ್ ರಿಯಾಲಿಟಿ ಬರ್ಕೋಬೋದು, ಅಥವಾ ಆಗ್ಮೆಂಟೆಡ್ ರಿಯಾಲಿಟಿ ಬಳಸ್ಕೋಬೋದು, ಆಡಿಯೋ ಬಳಸ್ಕೋಬೋದು, ವಿಡಿಯೋ ಬಳಸ್ಕೋಬೋದು, ಎಷ್ಟನ್ನು ಬೇಕಾದ್ರೂ ನೀವು ಬಳಸ್ಕೋಬೋದು. ಬಟ್ ಅದು ಎಲ್ಲ ಒಂದು ರೀತಿಯಾಗಿ ಕ್ಲಾರಿಟಿ ಇರಬೇಕು ಮತ್ತು ಇಂಟ್ರ್ಯಾಕ್ಟಿವ್ ಆಗಿರಬೇಕು. ಅಂದರೆ ಒಂದೇ ಕಡೆ ಆಗಬಾರ್ದು. ಆಡಿಯನ್ಸಿಂದ ನಮಗೆ ಒಂದು ರೀತಿಯಾಗಿ ಸಂವಾದ ಆಗಲಿಕ್ಕೂ ಕೂಡ ಅದು ಆಗಿರಬೇಕು. ಮತ್ತು ಮಾಹಿತಿ ಕರೆಕ್ಟ್ ಆಗಿರಬೇಕು. ಅಂದರೆ ಭಾಳ ಹಾನೆಸ್ಟ್ ಆಗಿರಬೇಕು ಮತ್ತು ಟ್ರಾನ್ಸ್ಪರೆನ್ಸಿ ಇರಬೇಕು ಹಾಗೆ ಅಂಥೇಳಿ. ಮತ್ತು ಯಾರಾದರೂ ಜವಾಬ್ದಾರಿಯಿಂದ ಇದನ್ನು ಮಾಡಬೇಕು. ಹೀಗಾಗಿ ಸಮಾಜಕ್ಕೆ ಒಳ್ಳೆಯದಾಗಬೇಕಾದ್ರೆ ಇದೆಲ್ಲವೂ
ಇರಬೇಕು ಹೀಗೆ ಅಂಥೇಳಿ ಕೆಲವೊಂದು ಗೈಡ್ಲೈನ್ಸನ್ನು ಯುರೋಪಿಯನ್ ಯೂನಿಯನ್ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಮತ್ತು ಶಿಕ್ಷಣ ತಜ್ಞರು ಸೇರಿ ನಿರೂಪಿಸಿದ್ದಾರೆ. ಇದೇ ರೀತಿ ಗೈಡ್ಲೈನ್ಸನ್ನು ನಮಗೆ ನಾವೇ ಮಾಡಿಕೊಂಡ್ರು ಕೂಡ ಯಾವುದೇ ಒಂದು ಡಿಜಿಟಲ್ ಮಾಧ್ಯಮ ಅಥವಾ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ನಾವು ಯಾವುದೇ ಸಮಸ್ಯೆ ಎದುರಿಸೋ ಪ್ರಮೇಯನೂ ಬರೋದಿಲ್ಲ, ಮತ್ತು ನಮ್ಮಿಂದ ಇರುವ ಮಾಹಿತಿ ಕೂಡ ಹೆಚ್ಚು ಜನರನ್ನ ತಲುಪಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸೊ ಇಷ್ಟು ಹೇಳಿ ನನ್ನ ಒಂದು ಏನು ಹೇಳ್ತೀರಾ, ನನ್ನ ಒಂದು ವಿಷಯ ಮಂಡನೆ ಇಲ್ಲಿಗೆ ನಿಲ್ಲಿಸ್ತೇನೆ. ಬಟ್ ಆಗಲೇ ಹೇಳಿದಾಗೆ ನಿಮ್ದು ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕೇಳಿ. ನನಗೆ ಗೊತ್ತಿರೋ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತು ಇದುವರೆಗೂ ಈ ಒಂದು ಅವಕಾಶವನ್ನು ನೀಡಿದಂಥ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಕುಲಸಚಿವರು ಮತ್ತು ಶೈಲಜಾ ಮೇಡಮ್ ಮತ್ತು ಸಹೋಜಿ ಅವರಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಪ್ರಶ್ನೆ ಇಲ್ವಾ? ಹಾ, ಕೇಳಿ. ಯಾರು? ಪ್ರಿಯದರ್ಶಿನಿ, ಕೇಳಿ. ಕೋರ್ಸ್ ಲಿಂಕ್ ಅಂತ ಏನಾಗುತ್ತೆ? ಮ್ಯೂಟ್ ಆಗಿದೆ ಅವ್ರದ್ದು. ಹೌದೇನು ಸರ್? Can you please send link of computer course? ಕಂಪ್ಯೂಟರ್ ಕೋರ್ಸ್ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಯಾವ ಕಂಪ್ಯೂಟರ್ ಕೋರ್ಸ್ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ಸರ್, ಅದು ಪ್ರಶ್ನೆ ಅನ್ನಕ್ಕಿಂತ ಅವ್ರೇನೋ ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾರೆ. ಬಟ್ ಬಹಳ ಮಹತ್ವದ ಉಪನ್ಯಾಸವನ್ನು ನೀಡಿದ್ರಿ ಸರ್. ನಾನ್ ನಿಮ್ಮ ಉಪನ್ಯಾಸ ಕೇಳ್ತಾನೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಏನೆಲ್ಲ ಯೋಜನೆ ರೂಪಿಸಬಹುದು ಅಂತ ನಂದೇ ಒಂದು ನಕ್ಷೆ ಡಿಸೈನ್ ಅದು ರೆಡಿ ಆಗ್ತಾ ಇತ್ತು. ನಿಮ್ಮ ನಾವು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ವಿ ನಿಮ್ಮ ಉಪನ್ಯಾಸದ ಮೂಲಕ. ಈಗ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಂತ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಾನು ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆ ಅಂಗವಾಗಿ ಇವತ್ತು ವಿಜ್ಞಾನಗಳ ಇತಿಹಾಸ ವಿಭಾಗದಲ್ಲಿ ನಡೆದಂತ ಆ ವಿಭಾಗದ ವತಿಯಿಂದ ಈಗ ಆಯೋಜನೆ ಆಗಿದ್ದಂತ ಆನ್ಲೈನ್ ಉಪನ್ಯಾಸ ಸಂವಹನದಲ್ಲಿ ತಂತ್ರಜ್ಞಾನ ಬಳಕೆ ಅನ್ನುವಂಥದ್ದು ಬಹಳ ವಿವರವಾಗಿ ಉದಯ್ ಶಂಕರ್ ಪುರಾಣಿಕ್ ಅವರು ಈವರೆಗೆ ಏನಾಗಿದೆ, ಮುಂದೆ ಏನಾಗಬೇಕಾಗಿದೆ, ಅದಕ್ಕೆ ಯಾರೆಲ್ಲ ಸಹಕಾರಗಳನ್ನ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ತುಂಬಾ ಕನ್ನಡದ ಕಾಳಜಿಯಿಂದ, ತುಂಬಾ ಕಳಕಳಿಯಿಂದ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರೆಸ್ಕೊತಾ ಇದೆ, ಇದು ಬಹುಶಃ ಎಲ್ಲಾ ಕ್ಷೇತ್ರಗಳನ್ನು ಆವರಿಸ್ತಾ ಇದೆ. ಈಗ ಒಂದೆರಡು ಮೊಬೈಲ್ ಕಂಪನಿಯವರು ಈಗ ಇದನ್ನ ಬಳಸ್ಕೊಂಡು ಬೇರೆ ಬೇರೆ ಸಾಧ್ಯತೆಗಳಿರುವಂತ ಮೊಬೈಲ್ಗಳನ್ನು ಕೂಡ ತಯಾರಿಸಿ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ನಾವು ದೃಶ್ಯ ಮಾಧ್ಯಮಗಳಲ್ಲಿ, ಅಕ್ಷರ ಮಾಧ್ಯಮಗಳಲ್ಲಿ ಕೇಳಿದ ಹಾಗೆ ದೂರದರ್ಶನದಲ್ಲಿ ವಾರ್ತೆ ಓದುವಂತ ವಾಚಕರನ್ನು ಕೂಡ ಈ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಿ ನಮಗೆ ಅದರ ಒಂದು ಸಾಧಕ ಬಾಧಕಗಳನ್ನ ಪರಿಚಯ ಮಾಡಿಸಿದ್ದಾರೆ. ಹೀಗಾಗಿ ಇವತ್ತು ಈ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ಇಡೀ ಜಗತ್ತನ್ನೇ ಆಳ್ಲಿಕ್ಕೆ ಹೊರಟಿರುವಂತ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಆ ಮೂಲಕ ನಾವು ನಮ್ಮ ಸಂವಹನವನ್ನ ಹೇಗೆ ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡ್ಕೋಬಹುದು,
ಇನ್ನೊಬ್ಬರ ಜೊತೆಗೆ ಸಂವಹನವನ್ನ ನಡೆಸಬಹುದು ಅನ್ನೋದನ್ನ ನಮ್ಮ ಡಾಕ್ಟರ್ ಉದಯ್ ಪುರಾಣಿಕ್ ಅವರು ತುಂಬಾ ಸೊಗಸಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಕನ್ನಡ ವಿಶ್ವವಿದ್ಯಾಲಯ ಜೊತೆಗೆ ಪುರಾಣಿಕ್ ಅವರು ಬೇರೆ ಬೇರೆ ಯೋಜನೆಗಳನ್ನ ಕಾರ್ಯಗತಗೊಳಿಸ್ಬೇಕು ಅಂತೇಳಿ ಅವರ ಜೊತೆ ನಾವು ಸಭೆ ನಡೆಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟು, ಆದ್ರೆ ಯಾವ್ದಾವ್ದೋ ಬೇರೆ ಬೇರೆ ಸಣ್ಣ ಪುಟ್ಟ ಕಾರಣಗಳಿಂದ ಅದು ಇನ್ನೂ ಕೈಗೂಡ್ಲಿಲ್ಲ. ಆದ್ರೆ ಇವತ್ತು ಆ ಉಪನ್ಯಾಸವನ್ನ ನೀಡುವ ಮೂಲಕ ಅನೇಕ ವಿಚಾರಗಳನ್ನ ಏನ್ ನಮ್ಮ ಮುಂದೆ ಮಂಡಿಸಿದರೆ, ಈಗಾಗಲೇ ಶೈಲಜಾ ಹಿರೇಮಠ ಅವರು ಹೇಳಿದಾಗೆ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ ಈ ಒಂದು ಕೈಂಕರ್ಯದಲ್ಲಿ ಯಾವ ಪಾತ್ರ ವಹಿಸಬಹುದು ಅನ್ನುವಂತ ಕೆಲವೊಂದು ಸುಳಿವುಗಳು ನಮಗೆ ಸಿಕ್ಕಿವೆ. ಹೀಗಾಗಿ ನಮ್ಮ ಕನ್ನಡಿಗರು ಉದಯ್ ಪುರಾಣಿಕ್ ಅವರು ಕನ್ನಡವನ್ನ ವಿಶ್ವಮಟ್ಟದಲ್ಲಿ ಈ ರೀತಿ ತಂತ್ರಜ್ಞಾನದಲ್ಲಿ ಬಳಸೋದಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ಇಂಥ ಕೆಲವಾರು ತಂತ್ರಜ್ಞರ ಕಾರಣದಿಂದ ಇವತ್ತು ಸರ್ಕಾರಗಳು ಮಾಡದೇ ಇರುವಂತ ಕೆಲಸವನ್ನ ಆಸಕ್ತಿಯಿಂದ ಇವರುಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ನಾವು ನಿಜವಾಗ್ಲೂ ಕನ್ನಡಿಗರೆಲ್ಲ ನಾವು ಇವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಾಗ್ತದೆ. ಇವತ್ತೇನು ಜಾಗತಿಕ ಮಟ್ಟದಲ್ಲಿ ನಾವು ಭಾರತ ಇಷ್ಟೆಲ್ಲ ಹೆಸರನ್ನ ಪಡಿತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ, ಹಾಗೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಕರ್ನಾಟಕ ಮತ್ತೆ ಕನ್ನಡವು ಕೂಡ ಹೇಗೆ ಜಾಗತಿಕ ಮಟ್ಟದಲ್ಲಿ ಈ ರೀತಿಯ ಅನೇಕ ಕಾರ್ಯಗಳನ್ನ ಮಾಡಿವೆ ಅನ್ನುವಂಥದ್ದನ್ನ ನಾವು ಹೇಳ್ಕೋಬೇಕು ಅಂದ್ರೆ ಇಂತಹ ತಂತ್ರಜ್ಞರ ಸಹಕಾರ ಬೇಕೇ ಬೇಕಾಗುತ್ತೆ. ಹೀಗಾಗಿ ನಾನು ಬಹಳ ವಿವರವಾಗಿ ಇವತ್ತು 3D ಪ್ರಿಂಟರ್ ಇಂದ ಮೊದಲುಗೊಂಡಂತೆ ಬೇರೆ ಬೇರೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ಬಳಸಬಹುದು, ಸಂವಹನ ಕ್ಷೇತ್ರದಲ್ಲಿ ಹೇಗೆ ಬಳಸಬಹುದು, ಮುದ್ರಣ ತಂತ್ರಜ್ಞಾನದಲ್ಲಿ ಹೇಗೆ ಬಳಸಬಹುದು, ಮತ್ತೆ ಇಂಟರ್ನೆಟ್ ತಂತ್ರಜ್ಞಾನದಲ್ಲೂ ಇದನ್ನ ಹೇಗೆ ನಾವು ಪರಿಣಾಮಕಾರಿಯಾಗಿ ಬಳಸಬಹುದು, ಮತ್ತೆ ಹೇಗೆ ನಾವು ಇಡೀ ಅನೇಕ ಭಾಷೆಗಳನ್ನ ಒಬ್ಬರೇ ಮಾತಾಡೋದಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಂಥದ್ರಲ್ಲಿ ಬೇರೆ ಭಾಷೆಯ ಸಂವಹನವನ್ನ ಮತ್ತೊಂದು ಭಾಷೆಯಲ್ಲಿ ಅದನ್ನ ಹೇಗೆ ನಾವು ಸ್ವೀಕರಿಸಬಹುದು ಅನ್ನುವಂತ ಅನೇಕ ಜ್ಞಾನಗಳನ್ನ ಕುರಿತಂತೆ ಇವತ್ತು ಉದಯ್ ಪುರಾಣಿಕ್ ಅವರು ನಮ್ಮ ಮುಂದೆ ತುಂಬಾ ಸೊಗಸಾಗಿ ಮಂಡಿಸಿದ್ದಾರೆ. ಹೀಗಾಗಿ ನಾನು ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಕನ್ನಡ ವಿಶ್ವವಿದ್ಯಾಲಯ ಈ ರೀತಿ ಕನ್ನಡದ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಏನು ಪಾತ್ರ ವಹಿಸಬಹುದು ಅನ್ನುವಂಥದ್ದನ್ನ ನಾವು ಒಂದು ಕಡೆ ಕುಳಿತು ವಿವರವಾಗಿ ಮಾತಾಡೋಣ. ಕನ್ನಡ ವಿಶ್ವವಿದ್ಯಾಲಯಕ್ಕೂ ಅನೇಕ ಮಿತಿಗಳಿವೆ. ಆ ಮಿತಿಗಳ ಚೌಕಟ್ಟಿನಲ್ಲಿಯೇ ನಾವು ಏನು ಈ ರೀತಿಯ ಕನ್ನಡದ ಕೆಲಸವನ್ನ ಮಾಡಬಹುದು, ಅದು ಖಂಡಿತ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ. ನೀವು ಕೂಡ ಕನ್ನಡ ವಿಶ್ವವಿದ್ಯಾಲಯ ಜೊತೆಗೆ ಕೈ ಜೋಡಿಸಿ ಅಂತ ನಾನು ಕೇಳ್ಕೊತಾ, ಮತ್ತೆ ಜೊತೆಗೆ ಇಂಥ ಇನ್ನೂ ಗೊತ್ತಿಲ್ಲದೆ ಇರುವಂತ ಅನೇಕ ತಂತ್ರಜ್ಞಾನದ ವಿಚಾರಗಳು ಕನ್ನಡಿಗರಿಗೆ ಗೊತ್ತಾಗ್ಬೇಕಾಗಿದೆ. ಆ ಮೂಲಕ ನಾವು ಅವರಲ್ಲಿ ಆಸಕ್ತಿಯನ್ನ ಮೂಡಿಸ್ಬೇಕಾಗಿದೆ. ಅದರಲ್ಲೂ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಂತೂ ಇಂಥ ವಿಚಾರಗಳು ಅಪ್ಪಟ ಹೊಸತನದ ವಿಚಾರಗಳು. ಇವುಗಳನ್ನ ಅವರು ಮುಂದೆ ಆಲೋಚಿಸಿ ಬೇರೆ ಬೇರೆ ಆಯಾಮಗಳಲ್ಲಿ ಅವನ್ನ ಚರ್ಚೆ ಮಾಡೋದಕ್ಕೂ ಕೂಡ ಇಂಥ ಉಪನ್ಯಾಸಗಳು ನಮಗೆ ಹೆಚ್ಚಿನ ನೆರವನ್ನ ನೀಡ್ತವೆ. ಹೀಗಾಗಿ ಇಂಥ ಒಂದು ಅದ್ಭುತವಾದಂತಹ ಒಂದು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಂತ ಡಾಕ್ಟರ್ ಉದಯ್ ಪುರಾಣಿಕ್ ಅವ್ರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಿ, ಮುಂದೆಯೂ ಇಂಥ ಅನೇಕ ಉಪನ್ಯಾಸಗಳಿಗೆ ನಿಮ್ಮ ಸಹಯೋಗ ಇರುತ್ತೆ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರಿಗೂ, ಈ ಉಪನ್ಯಾಸವನ್ನು ನೀಡಿದಂಥ ಉದಯ್ ಶಂಕರ್ ಪುರಾಣಿಕ್ ಅವರಿಗೂ, ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ಟಿ.ಪಿ. ವಿಜಯ್ ಅವರಿಗೂ, ಇದುವರೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಚಿಂತನಾಸಕ್ತರಿಗಳಿಗೂ ನಮಸ್ಕಾರ. ಇಲ್ಲಿಗೆ ಕಾರ್ಯಕ್ರಮ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ವಿಶೇಷವಾಗಿ ಇವತ್ತು ಹಿರಿಯ ವೈದ್ಯರಾದಂಥ ಡಾಕ್ಟರ್ ರತನ್ ಕುಮಾರ್ ಅವರು ಬೆಂಗಳೂರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಬಹಳ ಹಿರಿಯರು ಮತ್ತು ಗೌರವಾನ್ವಿತ ವೈದ್ಯರು. ಅವರ ಎಲ್ಲ ಒತ್ತಡವನ್ನು ಬಿಟ್ಟು ಈ ಕಾರ್ಯಕ್ರಮ ಕನ್ನಡ ವಿಶ್ವವಿದ್ಯಾಲಯದಿಂದ ಆಗ್ತಿದೆ ಅಂತ ಹೇಳಿ
ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತೆ ಧನ್ಯವಾದಗಳು ಈ ಸರ್. ಈ ಕುಲಪತಿಗಳು ಹೇಳಿದ ಹಾಗೆ ಇದು ಕನ್ನಡದ ಕೆಲಸ, ಎಲ್ಲರೂ ಸೇರಿ ಕನ್ನಡ ಕೆಲಸವನ್ನು ಖಂಡಿತ ಮಾಡೋಣ. ಕನ್ನಡ ವಿಶ್ವವಿದ್ಯಾಲಯ ವಿಶ್ವ ಮಟ್ಟದ ಸಂಸ್ಥೆಯಾಗಿ ಬೆಳಿಲಿಕ್ಕೆ ನಮ್ಮಿಂದ ಏನಾಗ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನ್ಯವಾದ. ಸರ್. ನಿಮ್ಮಿಂದ ತುಂಬಾ ಆಗ್ಬೇಕಾಗಿದೆ, ಮತ್ತೆ ಮತ್ತೆ ಸಂಪರ್ಕ ಮಾಡ್ತೀನಿ ಸರ್. ಓಕೆ ಸರ್. ಬಹಳ ಚೆನ್ನಾಗಿತ್ತು ಪುರಾಣಿಕ್ ಸಾಹೇಬ್. ಥ್ಯಾಂಕ್ ಯು ಸರ್. ಡಾಕ್ಟರ್ ರತನ್ ಕುಮಾರ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ ನಿಮ್ಗೆ. ನಮಸ್ಕಾರ. ಹಲೋ.